ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣಾಮೂರ್ತಯೇ ನಮಃ. ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬ ತ್ವಾಮನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀಂ. ಭಗವದ್ಗೀತೆ ಭವದ್ವೇಷಿಣೀ. ಇವತ್ತು ಆಶ್ರಮದಲ್ಲಿ ಸ್ವಲ್ಪ ಕಲಾಕರ್ಷಣ ಹೋಮ ಮುಂತಾದ ಕಾರ್ಯಕ್ರಮಗಳು ಇದ್ದುದರಿಂದ ನಾನು ಆರಂಭ ಮಾಡುವುದಕ್ಕೆ ಕೊಂಚ ನಿಧಾನವಾಯಿತು. ಎಷ್ಟು ಸಮಯ ಆಗುತ್ತೋ ಅಷ್ಟೊತ್ತು ನಾನು ಸತ್ಸಂಗ ಮಾಡ್ತೇನೆ. ನಮ್ಮ ರಾಮ ಮಂದಿರ, ನೂತನವಾಗಿ ನಿರ್ಮಾಣವಾದಂತಹ ರಾಮ ಮಂದಿರದ ಪುನರ್ ಪ್ರತಿಷ್ಠೆಯ ಕಾರ್ಯಕ್ರಮ ಫೆಬ್ರವರಿ 15ನೇ ತಾರೀಕಿಗೆ ಇರುವುದರಿಂದ ಪೂರ್ವಭಾವಿಯಾಗಿ ಹಳೆಯ ವಿಗ್ರಹದ ಕಲಾ ಸಂಕೋಚವನ್ನ ಅಥವಾ ಕಲಾಕರ್ಷಣವನ್ನ ಮಾಡಿ ಅಧಿವಾಸವನ್ನ ಮಾಡತಕ್ಕಂತಹ ಕೆಲಸ ಇರ್ತದೆ. ಆ ಕಾರ್ಯಕ್ರಮ ಇವತ್ತು ಇತ್ತು, ಆದ್ರಿಂದ ಸ್ವಲ್ಪ ನಿಧಾನವಾಯಿತು. ಇರ್ಲಿ. ಶ್ರೀಮದ್ ಭಗವದ್ಗೀತೆಯ 2ನೇ ಅಧ್ಯಾಯ ಸಾಂಖ್ಯ ಯೋಗ. ಸಾಂಖ್ಯ ಅಂದ್ರೆ ಜ್ಞಾನ ಅಂತ ಅರ್ಥ. ಆರಂಭದಲ್ಲಿ ಜ್ಞಾನದ ಬೋಧೆಯನ್ನು ಮಾಡಿ ಎಲ್ಲ ಸಮಸ್ಯೆಗಳಿಗೆ ಮೂಲಭೂತ ಕಾರಣವಾದ ಅಜ್ಞಾನವನ್ನು ನಿವೃತ್ತಿ ಮಾಡಬೇಕು ಅಂತ ಭಗವಂತ ಆತ್ಮವಿಚಾರವನ್ನು ತಿಳಿಸ್ತಾ ಇದ್ದಾನೆ. ಆತ್ಮವಿಚಾರ ಅಂದ್ರೆ ವಿಚಾರ ಪೃಥಕ್ಕರಣೆ ಅಂತ. ಆತ್ಮ ಮತ್ತು ಅನಾತ್ಮರ ಸರಿಯಾದಂತಹ ವಿಭಾಗ ಅಥವಾ ವಿವೇಕ. ಆತ್ಮ ಅಂದ್ರೆ ಏನು, ಅನಾತ್ಮ ಅಂದ್ರೆ ಏನು ಸ್ಪಷ್ಟವಾಗಿ ನಾವು ತಿಳಿದುಕೊಂಡಾಗ ನಾವು ಆತ್ಮದಲ್ಲಿ ತಾದಾತ್ಮ್ಯವನ್ನು ಪಡ್ಕೊಂಡು ಅನಾತ್ಮ ಭಾವವನ್ನು ಬಿಡಲಿಕ್ಕೆ ಅವಕಾಶ ಆಗ್ತದೆ. ಈಗ ಏನಾಗಿದೆ ಅಂದ್ರೆ ಅನ್ಯೋನ್ಯ ಅಧ್ಯಾಸವಾಗಿ ಬಿಟ್ಟಿದೆ. ಅನ್ಯೋನ್ಯ ಅಧ್ಯಾಸ ಅಂದ್ರೆ ಏನು? ಹಗ್ಗ ಯಾವುದು, ಹಾವು ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಆತ್ಮ ಯಾವುದು, ಅನಾತ್ಮ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಆತ್ಮನನ್ನೇ ಅನಾತ್ಮ ಎಂದು, ಅನಾತ್ಮದಲ್ಲಿಯೇ ಆತ್ಮ ಎಂಬಂತಹ ಬುದ್ಧಿ ಇಟ್ಟುಕೊಂಡು ನಾವು ವ್ಯವಹಾರವನ್ನು ಮಾಡ್ತಿದ್ದೇವೆ. ಈ ಅನ್ಯೋನ್ಯ ಅಧ್ಯಾಸವೇ ಅಜ್ಞಾನ ಅಂತ ಕರೆಯಲ್ಪಡ್ತದೆ. ಈ ಅಜ್ಞಾನವೇ ಸಮಸ್ಯೆಗೆ ಕಾರಣವಾದದ್ದು. ಸತ್ಯ ಯಾವುದು, ಮಿಥ್ಯ ಯಾವುದು ಅಂತ ಗೊತ್ತಿಲ್ಲ. ನಿತ್ಯ ಯಾವುದು, ಅನಿತ್ಯ ಯಾವುದು ಅಂತ ಗೊತ್ತಿಲ್ಲ. ವಿಕಾರಿ ಯಾವುದು, ಅವಿಕಾರಿ ಯಾವುದು ಗೊತ್ತಿಲ್ಲ. ವ್ಯಾಪಕ ಯಾವುದು, ಪರಿಚ್ಛೇದ ಯಾವುದು ಅಂತ ಗೊತ್ತಿಲ್ಲ. ಹೀಗೆ ನಿಷ್ಕ್ರಿಯ ಯಾವುದು, ಕರ್ತ ಮತ್ತು ಭೋಕ್ತ ಯಾರು ಎಂಬುದು ಗೊತ್ತಿಲ್ಲ. ಇವೆಲ್ಲ ಗುಣಗಳನ್ನ ಅನ್ಯೋನ್ಯ ಅಧ್ಯಾಸ ಮಾಡ್ಕೊಂಡು ಬಿಟ್ಟಿದ್ದೇವೆ. ಹಿಂದಿನ ತರಗತಿಯಲ್ಲಿ ನೋಡಿದ ಹಾಗೆ ನಿಷ್ಕ್ರಿಯನಾದ ಆತ್ಮನಿಗೆ ಸಕ್ರಿಯನೂ ಎಂಬುದಾಗಿ ನಾವು ಪರಿಗಣನೆ ಮಾಡಿ ಕರ್ತೃತ್ವ ಭೋಕ್ತೃತ್ವದ ಆರೋಪವನ್ನು ಮಾಡ್ತೇವೆ. ನಾನು ಕರ್ಮವನ್ನ ಮಾಡ್ತೇನೆ, ನಾನು ಕರ್ಮದ ಫಲವನ್ನು ಅನುಭವಿಸ್ತೇನೆ ಎಂಬುದಾಗಿ ಆತ್ಮನಿಗೆ ಆರೋಪ ಮಾಡ್ತಾ ಇದ್ದೇವೆ ನಾವು. ಈಗ ನಾನು ಎಂಬಂಥದ್ದು ಜೀವಾತ್ಮನು ಎಂಬುದಾಗಿ ತಿಳಿದಿದ್ರೆ ಅವನು ಜ್ಞಾನಿ. ಜ್ಞಾನಿ ಒಂದೊಮ್ಮೆ ನಾನು ಮಾಡ್ತೇನೆ, ನಾನು ಅನುಭವಿಸ್ತೇನೆ ಅಂತ ಹೇಳಿದ್ರೆ ಅವನಿಗೆ ಸ್ಪಷ್ಟವಾಗಿ ಗೊತ್ತಿದೆ ಮಾಡದೇ ಇರತಕ್ಕಂತಹ ನಾನು ಯಾವುದು, ಮಾಡುವ ಮಿಥ್ಯಾ ಅಭಿಮಾನದ ನಾನು ಯಾವುದು. ಈ ಎರಡೂ ನಾನುಗಳ ಮಧ್ಯೆ ಸ್ಪಷ್ಟವಾದಂತಹ ವಿವೇಕ ಇರ್ತದೆ ಜ್ಞಾನಿಗೆ. ಅದನ್ನ ಬೇರೆ ಬೇರೆಯಾಗಿ ನೋಡಿರ್ತಾನೆ. ಅಜ್ಞಾನಿ ಅಂದ್ರೆ ಯಾರು? ಅಕರ್ತ ಅಭೋಕ್ತ ಆಗಿರುವ, ನಿಷ್ಕ್ರಿಯನಾಗಿರುವ, ಅಕ್ರಿಯನಾಗಿರುವ ಆತ್ಮನಿಗೆ ನಾನು ಎಂಬ ಅಭಿಮಾನವನ್ನು ಇಟ್ಟುಕೊಂಡು ಆತ್ಮನೇ ಮಾಡುವವನು,
ಆತ್ಮನೇ ಅನುಭವಿಸುವವನು ಎಂಬಂತೆ ಅವನು ಬದುಕ್ತಾ ಇರ್ತಾನೆ. ಅವನಿಗೆ ಎರಡು ನಾನುಗಳಿಲ್ಲ. ಅಜ್ಞಾನಿಗೆ ಎರಡು ನಾನುಗಳಿಲ್ಲ, ಒಂದೇ ನಾನು. ಯಾವುದು? ಅದೇ ಆತ್ಮ. ಅವನೇ ಮಾಡುವವನು, ನಾನೇ ಅನುಭವಿಸುವವನು. ಹೀಗಿರುವುದರಿಂದ ಅವನು ಬಂಧಿಯಾಗಿದ್ದಾನೆ. ಅದನ್ನು ಚೆನ್ನಾಗಿ ಬಿಡಿಸಿಕೊಳ್ಳಬೇಕು ಅಂತ ಹೇಳ್ತಾರೆ ಶಾಸ್ತ್ರಕಾರರು. ಹೌದು, ಜ್ಞಾನಿಯಾದ ಮೇಲೆ ಕರ್ಮವನ್ನ ಮಾಡೋದನ್ನ ನಿಲ್ಲಿಸ್ಲಿಕ್ಕೆ ಆಗಲ್ಲ. ಕರ್ಮ ಪ್ರಾರಬ್ಧವಶಾತ್ ಫಲವೂ ಕೂಡ ಬರ್ತಾ ಇರ್ತದೆ. ಜ್ಞಾನಿಯ ಜೀವನದಲ್ಲಿಯೂ ಕೂಡ ಪೂರ್ವದ ಪ್ರಾರಬ್ಧದ ಫಲ ಅನ್ನುವಂಥದ್ದು ಬರ್ತಾ ಇರ್ತದೆ. ದೇಹದಲ್ಲಿ ರೋಗ ರುಜಿನಗಳು ಕಾಣಿಸುತ್ತೆ, ಹೊರಗಡೆಯಲ್ಲಿ ಮಾನಾಪಮಾನಗಳು ಜನರಿಂದ ಬರಬಹುದು, ಲಾಭ ನಷ್ಟಾದಿಗಳು ಉಂಟಾಗಬಹುದು. ಈ ರೀತಿಯಾದಂತಹ ವೈಪರೀತ್ಯಗಳು ಜ್ಞಾನಿಯ ಜೀವನದಲ್ಲೂ ಬರ್ತದೆ. ಆದ್ರೆ ಜ್ಞಾನಿ ಅಳೋದಿಲ್ಲ. ಯಾಕೆ ಅಳೋದಿಲ್ಲ? ಅವನಿಗೆ ಮಿಥ್ಯಾ ನಾನು, ಸತ್ಯ ನಾನು ಯಾವುದು ಸ್ಪಷ್ಟವಾಗುತ್ತಿದೆ. ಭೋಕ್ತಾನಾದ ನಾನು ಯಾವುದು, ಅಭೋಕ್ತಾನಾದ ನಾನು ಯಾವುದು ಗೊತ್ತಿದೆ. ಆದರೆ ಅಜ್ಞಾನಿಗೇನಾಗಿದೆ? ಅದೆರಡು ಅನ್ಯೋನ್ಯ ಅಧ್ಯಾಸವಾಗಿ ಬಿಟ್ಟಿದೆ. ಇದೇ ದುಃಖಕ್ಕೆ ಕಾರಣ. ಅದಕ್ಕೆ ಮತ್ತೆ ಮತ್ತೆ ಬೇರೆ ಬೇರೆ ವಿಧಾನಗಳಿಂದ ಆತ್ಮ ಅನಾತ್ಮ ವಿವೇಕವನ್ನು ನಾವು ಮಾಡಿಕೊಂಡು ಅನಾತ್ಮಾಭಿಮಾನವನ್ನು ಬಿಡ್ತಾ ಹೋಗ್ಬೇಕು. ಮನೋಬುದ್ಧ್ಯಹಂಕಾರ ಚಿತ್ತಾನಿ ನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣ ನೇತ್ರೆ ನ ಚ ವ್ಯೋಮ ಭೂಮಿರ್ನ ತೇಜೋ ನ ವಾಯುಃ ಚಿದಾನಂದ ರೂಪಃ ಶಿವೋಹಂ ಶಿವೋಹಂ ನ ಚ ಪ್ರಾಣ ಸಂಜ್ಞೋ ನ ವೈ ಪಂಚವಾಯುಃ ನ ವಾ ಸಪ್ತಧಾತುಃ ನ ವಾ ಪಂಚಕೋಶಃ ನ ವಾಕ್ಪಾಣಿಪಾದೌ ನ ಚೋಪಸ್ಥಪಾಯು ಚಿದಾನಂದ ರೂಪಃ ಶಿವೋಹಂ ಶಿವೋಹಂ. ಈ ನಿರ್ವಾಣ ಷಟಕದಲ್ಲಿ ಅನಾತ್ಮದ ಅಭಿಮಾನವನ್ನು ತೊರೆದು ಆತ್ಮದ ತಾದಾತ್ಮ್ಯವನ್ನು ಇಟ್ಟುಕೊಳ್ಳತಕ್ಕಂತಹ ಒಂದು ಶ್ಲೋಕಗಳನ್ನು ಬರೆದಿದ್ದಾರೆ. ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ. ಇದು ಯಾವುದು ನಾನಲ್ಲ, ಇವೆಲ್ಲ ಅನಾತ್ಮ. ಯಾವುದು ನಾನು? ಯಾವುದು? ಚಿದಾನಂದ ರೂಪ, ಇರುವು ಅರಿವು ಆನಂದ ಆಗಿರುವ ಆತ್ಮವೇ ನಾನು ಎಂಬಂತಹ ದೃಢವಾದಂತಹ ನಿಲುವು ಯಾವನಿಗಿದೆಯೋ ಅವನು ಜೀವನದ ಎಂತಹ ಪ್ರಸಂಗದಲ್ಲಿಯೂ ಕೂಡ ಅಲುಗಾಡುವುದಿಲ್ಲ. ಕರ್ಮವನ್ನು ಮಾಡ್ತಾನೆ, ಆದರೆ ಕರ್ತೃತ್ವ ಬುದ್ಧಿ ಇಲ್ಲ. ಫಲವನ್ನ ಅನುಭವಿಸ್ತಾನೆ, ಭೋಕ್ತೃತ್ವ ಬುದ್ಧಿ ಇಲ್ಲ. ಎರಡಕ್ಕೂ ಸಾಕ್ಷಿಯಾಗಿದ್ದುಕೊಂಡು ಕರ್ಮವನ್ನ ಮಾಡ್ತಾನೆ. ಮುಂದಿನ ಅಧ್ಯಾಯಗಳಲ್ಲಿ ಪುನಃ ಪುನಃ ಭಗವಂತ ಈ ಮಾತುಗಳನ್ನು ಹೇಳುವುದನ್ನು ಕಾಣ್ತೇವೆ. ಅವನು ಯಾವ ರೀತಿ ಕರ್ಮವನ್ನು ಮಾಡ್ತಾನೆ, ಮಾಡಿದ್ರೂ ಹೇಗೆ ಅವನು ಅಂಟುಕೊಳ್ಳಲ್ಲ, ಈ ವಿಷಯವಾಗಿ ಪದೇ ಪದೇ ಈ ಸಂಗತಿಗಳು ಬರುತ್ತೆ. ಆದ್ರಿಂದ ಆತ್ಮನು ಅಕ್ರಿಯನು ಎಂಬ ಸಂಗತಿಯನ್ನ ಮತ್ತು ನಜಾಯತೆ ಮ್ರಿಯತೆ ವಾ ಕದಾಚಿತ್ ಎನ್ನುವ ಶ್ಲೋಕದಲ್ಲಿ ಆತ್ಮನು ಅವಿಕಾರಿಯು, ಅವನಲ್ಲಿ ಯಾವ ವಿಕಾರವೂ ಇಲ್ಲ, ಹುಟ್ಟು ಬೆಳೆಯುವಂಥದ್ದು, ಬದಲಾವಣೆ ಆಗ್ತಕ್ಕಂಥದ್ದು, ಶಿಥಿಲವಾಗುವಂಥದ್ದು ಅಪಕ್ಷೀಯತೆ ಅಂತ ಕರೀತಾರೆ, ಮತ್ತೆ ನಾಶವಾಗ್ತಕ್ಕಂಥದ್ದು. ಈ ಷಡ್ ವಿಕಾರಗಳು ಆತ್ಮನಲ್ಲಿಲ್ಲ. ಕೂಟಸ್ಥ ನಿತ್ಯ ಅಂತ ಹೇಳ್ತಾರೆ. ಕೂಟಸ್ಥ ನಿತ್ಯ ಅಂದ್ರೇನು? ಒಂದು ಗೂಟದ ಹಾಗೆ, ಅಥವಾ ಚಿನ್ನ ಬೆಳ್ಳಿ ಅಥವಾ ಕಬ್ಬಿಣದ ಆಭರಣ ಸಾಮಾನುಗಳನ್ನು ಮಾಡುವಾಗ ಒಂದು ಅಡಿಗಲ್ಲನ್ನು ಇಟ್ಕೊಳ್ತಾರಲ್ಲ, ಆ ಅಡಿಗಲ್ಲಿನ ಹಾಗೆ ಏನೇನು ವಿಕಾರ ಆಗದೆ ಇರತಕ್ಕಂಥವನು ಅಂತ. ಈಗ ಆಭರಣಗಳನ್ನು ಮಾಡುವಾಗ ಅಡಿಗೆ ಆಧಾರವಾಗಿ ಒಂದು ಕಲ್ಲಿನ ಹಾಗಿರುವ ಒಂದು ವಸ್ತು ಇಟ್ಟುಕೊಳ್ತಾರೆ, ಸ್ಥಿರವಾಗಿರುವಂಥದ್ದು. ಹಾಗೆ ಕಬ್ಬಿಣದ ಸಾಮಾನುಗಳನ್ನು ಮಾಡುವಾಗಲೂ ಇಟ್ಕೊಳ್ತಾರಲ್ಲ, ಅದು ಆಭರಣಗಳನ್ನು ಅಥವಾ ಸಲಕರಣೆಗಳನ್ನು ಮಾಡುವುದಕ್ಕೆ ಆಶ್ರಯ ಕೊಡುತ್ತೆ. ತಾನು ಮಾತ್ರ ಬದಲಾವಣೆ ಆಗಲ್ಲ. ತಾನು ಒಂದೇ ತೆರನಾಗಿರುತ್ತೆ. ಎಲ್ಲ ಬದಲಾವಣೆಗಳಿಗೂ ಆಶ್ರಯವನ್ನು ಕೊಡುತ್ತೆ, ತಾನು ಬದಲಾಗದೆ ಇರುತ್ತೆ. ಹಾಗೆ ಆತ್ಮನು ಎಲ್ಲ ಬದಲಾವಣೆಗಳಿಗೆ ಆಶ್ರಯ ಅವನೇ. ಅವನ ಸಾನ್ನಿಧ್ಯದಲ್ಲೇ ದೇಹ ಬದಲಾಗುತ್ತೆ,
ಮನಸ್ಸು ಬದಲಾಗತ್ತೆ, ಬುದ್ಧಿ ಬದಲಾಗತ್ತೆ, ಎಲ್ಲ ಬದಲಾಗತ್ತೆ. ಈ ಸೃಷ್ಟಿಯಲ್ಲಿರುವ ಎಲ್ಲವೂ ಬದಲಾಗತಕ್ಕಂಥದ್ದು. ನೆನಪಿರ್ಲಿ, ವಿಕಾರವನ್ನು ಹೊಂದತಕ್ಕಂಥದ್ದು. ಅದಕ್ಕೆ ಒಬ್ರು ಹೇಳ್ತಾ ಇದ್ರು, ಸೃಷ್ಟಿಯಲ್ಲಿ ಬದಲಾಗದೇ ಇರುವ ನಿಯಮವೇನಾದ್ರೂ ಇದ್ರೆ ಅದೇನಂದ್ರೆ ಸೃಷ್ಟಿ ಬದಲಾಗತ್ತೆ ಅನ್ನೋದೇ ಬದಲಾಗದೇ ಇರೋ ನಿಯಮ ಅಂತ. ಬದಲಾವಣೆ ಆಗ್ತಾನೆ ಇರುತ್ತೆ. ಬದಲಾಗದೇ ಇರತಕ್ಕಂಥ ವಸ್ತು ಇದ್ರೆ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ, ತನ್ನ ಸ್ವರೂಪವಾದ ಆತ್ಮನು ಎಂದೆಂದೂ ಬದಲಾಗದೇ ಇರತಕ್ಕಂಥವನು. ಸ್ಥಾಣು ಎಂಬುದಾಗಿ ಕರೀತಾರೆ, ಕಲ್ಲು ಬಂಡೆ ಇದ್ದ ಹಾಗೆ ಅಂತ. ಸ್ಥಿರವಾಗಿ ಒಂದೇ ತೆರನಾಗಿ ಅವಿಕ್ರಿಯನಾಗಿ ಇರತಕ್ಕಂಥವನು ಆತ್ಮ ಎಂಬುದನ್ನ ನಜಾದೇತೆ ಮ್ರಿಯತೆ ಅನ್ನೋ ಮಂತ್ರದಲ್ಲಿ ನೋಡಿದ್ದೆವು. ಈ ಎರಡೂ ಮಂತ್ರಗಳು ಕಠೋಪನಿಷತ್ತಿನ ಒಂದು ಪ್ರತಿರೂಪ ಎಂಬುದಾಗಿ ಕೂಡ ನೋಡಿದ್ದೆವು. ಆ ಮೂಲಕವಾಗಿ ಗೀತೆಯು ಹೊಸ ಉಪದೇಶವನ್ನು ನೀಡುತ್ತಿಲ್ಲ, ಶ್ರುತಿಯು ಕೊಟ್ಟ ಉಪದೇಶವನ್ನೇ ತನ್ನದೇ ಆದ ಭಾಷೆಯಲ್ಲಿ ನೀಡುವುದರಿಂದ ಅದಕ್ಕೆ ಸ್ಮೃತಿ ಅಂತ ಕರೀತಾರೆ. ಶ್ರುತಿಯನ್ನ ಅನುಸರಿಸಿದರೆ ಮಾತ್ರ ಸ್ಮೃತಿಗೆ ಬೆಲೆ. ಶ್ರುತಿಯನ್ನ ಅನುಸರಿಸದೆ ಹೊಸದಾದಂತಹ ಶ್ರುತಿಗೆ ವಿರುದ್ಧವಾದ ಚಿಂತನೆಯನ್ನು ಮಾಡಿದರೆ ಅದು ಎಷ್ಟು ದೊಡ್ಡ ವ್ಯಕ್ತಿ ಹೇಳಿದರೂ ಕೂಡ ಸಂಪ್ರದಾಯದಲ್ಲಿ ಬೆಲೆ ಇಲ್ಲ. ಅಸಂಪ್ರದಾಯವಿತು ಅಂತ ಕರೀತಾರೆ ಅಂಥವರಿಗೆ. ಸಂಪ್ರದಾಯ ಅಂದ್ರೇನು? ಶ್ರುತಿಯಲ್ಲಿ ಹೇಳಿರುವ ವಿಷಯವನ್ನೇ ಅದು ತರ್ಕದಲ್ಲಿ ಹೊಸ ರೀತಿಯಲ್ಲಿ ಹೇಳಿರಬಹುದು, ಅನುಭವದ ಮೂಸೆಯಲ್ಲಿ ಅದನ್ನ ವಿಸ್ತಾರಗೊಳಿಸಿರಬಹುದು, ಆದರೆ ಶ್ರುತಿಗೆ ವಿರುದ್ಧವಾಗಿರಕೂಡದು. ಹಾಗೆ ಭಗವದ್ಗೀತೆಯ ಯಾವ ವಿಷಯವೂ ಕೂಡ ಉಪನಿಷತ್ತುಗಳಿಗೆ ವಿರುದ್ಧವಾಗಿಲ್ಲ. ಆದರೆ ದ ಪ್ರೆಸೆಂಟೇಷನ್ ಸ್ಟೈಲ್ ಅದು ತುಂಬಾ ವಿಭಿನ್ನವಾಗಿದೆ. ಕರ್ಮ ಯೋಗದ ವಿಸ್ತಾರವಾದ ಚಿಂತನೆ ಬೇರೆ ಎಲ್ಲಿಯೂ ಸಿಗದಲ್ಲ, ಯಾವ ಉಪನಿಷತ್ನಲ್ಲಿಯೂ ಸಿಗದೇ ಇರತಕ್ಕಂತಹ ಕರ್ಮ ಯೋಗದ ಚಿಂತನೆ ನಮಗೆ ಸಿಗುತ್ತೆ. ಧ್ಯಾನ ಯೋಗದ ಬಗ್ಗೆ ಯಾವ ಉಪನಿಷತ್ತಲ್ಲಿಯೂ ವಿಸ್ತಾರವಾಗಿ ಹೇಳದೇ ಇರತಕ್ಕಂತಹ ವಿಶೇಷವಾದ ಚಿಂತನೆ ಭಗವದ್ಗೀತೆಯಲ್ಲಿ ಸಿಗುತ್ತೆ. ಸನ್ಯಾಸದಂತಹ ಒಂದು ಹೊಸ ಪರಿಕಲ್ಪನೆ, ಸಮತ್ವವಾದಂತಹ ಬುದ್ಧಿಯೇ ಸನ್ಯಾಸ ಎನ್ನುವಂತಹ ಒಂದು ಹೊಸ ಪರಿಕಲ್ಪನೆ ಸಿಗುತ್ತೆ. ಅಂದ್ರೆ ಶ್ರುತಿಯನ್ನ ಆಶ್ರಯಿಸಿ ಒಂದು ಹೊಸ ಮಾರ್ಗದರ್ಶನವನ್ನ ಕೊಡತಕ್ಕಂತಹ ಗೀತೆ ಸಾಧನಾ ಪ್ರಸ್ಥಾನ ಅಂತ ಕರೆಯಲ್ಪಡುತ್ತೆ. ಸಾಧನೆ ಮಾಡುವುದಕ್ಕೆ ನಮ್ಮ ಮಾರ್ಗದರ್ಶನ ನೀಡುತ್ತೆ ಹೊರತು ಶ್ರುತಿಗೆ ವಿರುದ್ಧವಾಗಿ ಏನು ಹೇಳ್ತಾ ಇಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು. ಇನ್ನು ಮುಂದಿನ ಶ್ಲೋಕದಲ್ಲಿ ತುಂಬಾ ಪ್ರಸಿದ್ಧವಾದ ಶ್ಲೋಕ. ಮನುಷ್ಯ ಸತ್ತರೂ ಕೂಡ ಆತ್ಮನು ಸಾಯುವುದಿಲ್ಲ ಅಂತ ಒಂದು ಉಪಮಾಲಂಕಾರದ ಮೂಲಕ ಆ ಶ್ಲೋಕ ಈ ಸತ್ಯವನ್ನು ಪ್ರತಿಪಾದಿಸ್ತಾ ಇದೆ. ಅಲಂಕಾರ ಶಾಸ್ತ್ರಗಳನ್ನ ಒಂದು ಕಾವ್ಯವನ್ನ ಬರೆಯುವಾಗ ಅಲಂಕಾರದ ಶಾಸ್ತ್ರವನ್ನ ಬಳಸಿ ಬರೆಯುತ್ತೆ, ರೂಪಕ, ಉಪಮಾ ಮುಂತಾದ ಅಲಂಕಾರಗಳಲ್ಲಿ. ಇಲ್ಲಿ ಒಂದು ಉಪಮೆಯನ್ನ, ಒಂದು ದೃಷ್ಟಾಂತವನ್ನು ಕೊಟ್ಟು ಸಾವು ಅಂದ್ರೆ ಏನು ಎಂಬುದಾಗಿ ಶ್ಲೋಕ ಹೇಳುತ್ತೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ. ವಾಸಾಂಸಿ ಅಂದ್ರೆ ಬಟ್ಟೆಗಳು, ಜೀರ್ಣಾನಿ ವಾಸಾಂಸಿ ಅಂದ್ರೆ ಹಾಳಾಗಿರುವ, ಶಿಥಿಲವಾಗಿರುವ, ಉಪಯೋಗಿಸ್ಲಿಕ್ಕೆ ಬಾರದೇ ಇರುವ ಬಟ್ಟೆಗಳು, ಜೀರ್ಣವಾಗಿರುವ ಬಟ್ಟೆಗಳು. ಹೇಗೆ ನಾವು ಅದನ್ನ ತೆಗೆದುಹಾಕಿ ನವಾನಿ ಗೃಹ್ಣಾತಿ ನರೋಪರಾಣಿ, ಅಪರಾಣಿ ನವಾನಿ ಗೃಹ್ಣಾತಿ ನರಹ. ಮನುಷ್ಯನು ಇನ್ನೊಂದು ಹೊಸ ಹೊಸ ಬಟ್ಟೆಯನ್ನ ಹಾಕೊಳ್ತಾನೆ. ಹಳೆ ಬಟ್ಟೆ ಜೀರ್ಣ ಆಯ್ತು ಅಂದ್ರೆ ತೆಗೆದುಹಾಕಿ ಹೊಸ ಬಟ್ಟೆ ಹೇಗೆ ಹಾಕೊಳ್ತಾನೋ, ಬಟ್ಟೆ ಮಾತ್ರ ಬದಲಾವಣೆ ಆಗತ್ತೆ ಹೊರತು ವ್ಯಕ್ತಿ ಬದಲಾವಣೆ ಆಗಲ್ಲ. ಅದು ಒಂದ್ಸಲ ಮುಲ್ಲಾ ನಸರುದ್ದೀನ್ ತನ್ನ ರೂಮ್ ನಲ್ಲಿ ಮಲ್ಕೊಂಡವನು ಹಾಗೇ ನಿದ್ದೆ ಮಾಡ್ತಾ ಮಾಡ್ತಾ ಮಾಡ್ತಾ, ಅವನಿಗೆ ಸ್ವಲ್ಪ ನಿದ್ದೆಯಲ್ಲಿ ಓಡಾಡುವ ಚಟ ಇತ್ತು ಅಥವಾ ನಿದ್ದೆಯಲ್ಲಿ ಹೊರಳಾಡುವ ಚಟ ಇತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೆಂಡತಿಗೆ ಒಂದು ದೊಡ್ಡ ಶಬ್ದ ಕೇಳಿಸ್ತು. ಏನಂತ? ಡಪ್ ಅಂತ ಶಬ್ದ ಕೇಳಿಸ್ತು. ಅವಳು ಜೋರಾಗಿ ಕೂಗಿದ್ಲಂತೆ. ಎಂತ ಬಿದ್ದದ್ದು? ಅವನು ಹೇಳ್ದ, ನನ್ನ ಅಂಗಿ ಬಿತ್ತು ಅಂತ.
ಅಂಗಿ ಬಿದ್ರಷ್ಟು ದೊಡ್ಡದಾಗಿ ಶಬ್ದ ಹೇಗ್ ಬರ್ತದೆ ಅಂತ ಕೇಳಿದ್ರಂತೆ. ಅಲ್ಲ, ಅಂಗಿ ಒಳಗೆ ನಾನಿದ್ದೆ ಅನ್ನಂತೆ ಅವನು. ಅಂದ್ರೆ ಬರೀ ಅಂಗಿ ಬಿದ್ದಿದ್ರೆ ಆ ಶಬ್ದ ಬರ್ತಿರ್ಲಿಲ್ಲ, ಒಳಗೆ ನಾನಿದ್ದರಿಂದ ಅಷ್ಟು ದೊಡ್ಡ ಶಬ್ದ ಬಂತು ಅಂತ. ಹಾಗೆ ಅಂಗಿ ಜೀರ್ಣವಾಗಿ ಹೋಗುತ್ತೆ ಅಂದ್ರೆ ನಾನು ಜೀರ್ಣವಾಗಿ ಹೋಗಲ್ಲಲ್ವಾ. ಅಂಗಿ ಮಾತ್ರ ಹಾಳಾಗಿ ಹೋಗುತ್ತೆ, ಹೊಸ ಅಂಗಿಯನ್ನು ಹಾಕೊಳ್ತೇವೆ. ಈ ದೃಷ್ಟಾಂತದಲ್ಲಿ ನಾವು ಹೇಗೆ ಅರ್ಥ ಮಾಡಿಕೊಳ್ತೇವೋ ಹಾಗೆಯೇ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಶರೀರಾಣಿ ವಿಹಾಯ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಈ ಜೀವಾತ್ಮನು ಜೀರ್ಣವಾಗಿರತಕ್ಕಂತಹ ಶರೀರವನ್ನ ಬಿಟ್ಟು, ಶರೀರಾಣಿ ಎಂಬ ಶಬ್ದ ಬಹುವಚನ, ಅಂದ್ರೆ ಒಂದೆರಡಲ್ಲ, ಅನೇಕ ಶರೀರಗಳನ್ನ ನಾವು ಬಿಟ್ಟಿದ್ದೇವೆ. ನಮಗೆ ಗೊತ್ತಿಲ್ಲ, ಅನೇಕ ಜನ್ಮಗಳಿಂದ ಹಳೆ 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 ಬಟ್ಟೆಯನ್ನ ತೆಗೆದುಹಾಕಿ ಹೊಸ ಹೊಸ ಬಟ್ಟೆ ಹಾಕ್ತಾ ಬಂದಿದ್ದೇವೆ. ಹಳೆ ಶರೀರವನ್ನ ಬಿಟ್ಟು ಹೊಸ ಶರೀರವನ್ನ ಧಾರಣೆ ಮಾಡಿಕೊಂಡು ಬಂದಿದ್ದೇವೆ. ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಹೊಸ ಹೊಸ ಶರೀರವನ್ನ ದೇಹಿಯು ಪಡ್ಕೊಳ್ತಾನೆ. ದೇಹಿ ಅಂದ್ರೆ ದೇಹದ ಒಳಗಿರುವವನು, ದೇಹವನ್ನ ಧರಿಸಿರುವವನು ದೇಹಿ. ಶರೀರಿ ಅಂತ ಕರೀತಾರೆ, ಶರೀರವನ್ನ ಧರಿಸಿರುವವನು. ಪಾತ್ರವನ್ನ ಧರಿಸಿರುವವನು ಹೇಗೆ ಪಾತ್ರಧಾರಿಯೋ ಅವನು ಪಾತ್ರಕ್ಕಿಂತ ಬೇರೆ, ಹಾಗೆ ಶರೀರವನ್ನು ಧರಿಸಿರುವವನು ಶರೀರಕ್ಕಿಂತ ಬೇರೆ. ಆ ಜೀವಾತ್ಮನಿಗೆ ಸಾವು ಎನ್ನುವಂಥದ್ದು ಒಂದು ಹೊಸ ಬಟ್ಟೆ ಹಾಕೊಂಡ ಸಂಭ್ರಮದ ಹಾಗಿರಬೇಕು. ಸಾವು ನಮಗೇನಾಗುತ್ತೆ, ಭಯ ಹುಟ್ಟಿಸುತ್ತೆ. ಅಯ್ಯೋ, ನಾನು ಬಿಟ್ಟು ಹೋಗ್ತಿದ್ದೇನಲ್ಲ, ಮುಂದೇನು ಗೊತ್ತಿಲ್ಲ. ಆದ್ರಿಂದ ಈ ಮೃತ್ಯು ಎನ್ನುವಂಥದ್ದು ಎಲ್ಲರಿಗೂ ಭಯ. ಇದಕ್ಕೆ ಕಾರಣ ಏನು ಅಂದ್ರೆ, ನಾವು ಶಾಸ್ತ್ರ ದೃಷ್ಟಿಯನ್ನ ಬೆಳೆಸಿಕೊಳ್ಳದೇ ಇರತಕ್ಕಂಥದ್ದು. ಶಾಸ್ತ್ರ ಒಂದು ಹೊಸ ದೃಷ್ಟಿ ನಮಗೆ ಕೊಡುತ್ತೆ, ಅದನ್ನ ಪದೇ ಪದೇ ಅವಲೋಕನ ಮಾಡ್ತಾ ಇದ್ರೆ ಮೃತ್ಯು ಭಯವಾಗಲ್ಲ. ಯಾರು ಆ ರೀತಿಯಾಗಿ ಸಿದ್ಧತೆ ಮಾಡಿಕೊಳ್ಳೋದಿಲ್ವೋ ಅವರಿಗೆ ಮೃತ್ಯು ಅತ್ಯಂತ ಭಯಾನಕವಾದ ವಿಷಯ. ಅದಕ್ಕೆ ಎಷ್ಟೋ ಸಲ ಸಾವಿನ ವಿಷಯವನ್ನೇ ಹೇಳ್ಬೇಡಿ ಅಂತ ಹೇಳ್ತಾರೆ. ಶಾಂತಂ ಪಾಪಂ ಶಾಂತಂ ಪಾಪಂ, ಮೃತ್ಯು ಆ ವಿಷಯ ಮಾತನಾಡ್ಬೇಡಿ, ಒಂದು ಅಪಶಕುನ ಅಂತ ಹೇಳ್ತಾರೆ. ಯಾಕೆ ಅಪಶಕುನ? ಜನ್ಮ ಅನ್ನತಕ್ಕಂಥದ್ದು ಅಪಶಕುನವಲ್ಲದಿದ್ರೆ ಮೃತ್ಯು ಕೂಡ ಕೆಟ್ಟ ಶಬ್ದವಲ್ಲಲ್ಲ. ಬೆತ್ತಲೆಯಿಂ ನೀಂ ಬಂದೆ ಬೆತ್ತಲೆಯಿಂ ನೀಂ ಪೋಪೆ ವಸ್ತ್ರವೇಷಗಳೆಲ್ಲ ನಡುವೆ 4 ದಿನ. ಬೆತ್ತಲೆಯಿಂ ನೀಂ ಬಂದೆ ಬೆತ್ತಲೆಯಿಂ ನೀಂ ಪೋಪೆ ವಸ್ತ್ರವೇಷಗಳೆಲ್ಲ ನಡುವೆ 4 ದಿನ. ಚಟ್ಟಕ್ಕೆ ನಿನ್ನ ನೇರಿಪ ಮುನ್ನ ನೀನಾಗಿ ಕಿತ್ತೆಸೆಯೋ ಕಂತೆಗಳ ಮಂಕುತಿಮ್ಮ. ಚಟ್ಟಕ್ಕೆ ನಿನ್ನನ್ನು ಏರಿಸುವ ಮುಂಚೆ ಈ ಕಂತೆಗಳನ್ನೆಲ್ಲ ಕಿತ್ತೆಸೆ ಅಂತ ಹೇಳ್ತಾರೆ. ಮೃತ್ಯು ದೇಶಾಂತರಕ್ಕೊಯ್ಯೋ ಮಿತ್ರನಾಥಂ. ಸತ್ರ ಹೊಸದಿಹುದು ಸಾತ್ವಿಕದಿ ಬಾಳ್ದಿವಂಗೆತ್ತಲೇಂ ಭಯವಿಹುದು ಸತ್ರ ಹೊಸದಿಹುದು ನಡೆ ಮಂಕುತಿಮ್ಮ. ಮೃತ್ಯು ಎನ್ನುವನು ಮಿತ್ರ ಎಂಬುದಾಗಿ ಹೇಳ್ತಾರೆ DVG. ದೇಶಾಂತರಕ್ಕೊಯ್ಯೋ ಮಿತ್ರನಾಥಂ. ಇನ್ನೊಂದು ದೇಶಕ್ಕೆ ಹೋಗ್ತೇನೆ, ಇನ್ನೊಂದು ಜಾಗಕ್ಕೆ ಹೋಗ್ತೇನೆ, ಇನ್ನೊಂದು ಅನುಭವಕ್ಕೆ ಹೋಗ್ತೇನೆ, ಇನ್ನೊಂದು ಶರೀರ ನನಗೆ ಸಿಗತ್ತೆ, ಇನ್ನೊಂದು ಪ್ರಪಂಚ ಸಿಗತ್ತೆ. ಈ ರೀತಿಯಾಗಿ ಪರಿಕಲ್ಪನೆ ಇಟ್ಟುಕೊಂಡವನಿಗೆ ಮೃತ್ಯು ಭಯ ಇಲ್ಲ. ಅದಕ್ಕೆ ಹಿಂದೆಲ್ಲ ಈ ಯಜ್ಞಯಾಗಾದಿಗಳನ್ನ ಮಾಡ್ತಾ ಮಾಡ್ತಾ ಅವರಿಗೆ ಈ ಮೃತ್ಯು ಅನ್ನುವಂಥದ್ದು ಕೊನೆ ಅಂತ ಅನಿಸ್ತಿರ್ಲಿಲ್ಲ. ಯಾಕಂದ್ರೆ ಯಜ್ಞ ಮಾಡುವ ಉದ್ದೇಶ ಸದ್ಗತಿ ಸಿಗಲಿ ಅಂತ, ಒಂದು ಒಳ್ಳೆಯ ಲೋಕದಲ್ಲಿ ಒಳ್ಳೆಯ ಶರೀರ ಸಿಕ್ಕು ಒಳ್ಳೆಯ ರೀತಿಯ ಸುಖ ಸಿಗಲಿ ಅಂತಕ್ಕಂಥದ್ದು. ಸಕಾಮ ಯಜ್ಞಕ್ಕೆ ಸಕಾಮ ಕರ್ಮಕ್ಕೆ ಇರತಕ್ಕಂಥ ಫಲ, ನಿಷ್ಕಾಮಕ್ಕೆ ಮುಕ್ತಿ ಫಲ. ಕೆಲವರು ನಿಷ್ಕಾಮವಾಗಿ ಮಾಡ್ತಿದ್ರು, ಕೆಲವರು ಸಕಾಮವಾಗಿ ಮಾಡ್ತಿದ್ರು. ಸಕಾಮವಾಗಿ ಮಾಡುವವನಿಗೂ ಕೂಡ ಒಂದು ದೊಡ್ಡ ಲಾಭ ಏನಾಗ್ತಿತ್ತು ಅಂದ್ರೆ, ಈ ಶರೀರಕ್ಕಿಂತ ಬೇರೆಯಾಗಿರತಕ್ಕಂಥ ಒಬ್ಬ ಜೀವಾತ್ಮ ಇದ್ದಾನೆ. ಆ ಜೀವಾತ್ಮನು
ಇನ್ನೊಂದು ಲೋಕಕ್ಕೆ ಹೋಗುತ್ತಾನೆ. ಅಲ್ಲಿ ನಾನು ಸುಖವಾಗಿರ್ತೇನೆ. ಈ ಪರಿಕಲ್ಪನೆ ಮೃತ್ಯುವನ್ನ ಗೆಲ್ಲಲಿಕ್ಕೆ, ಮೃತ್ಯುವನ್ನ ಧೈರ್ಯವಾಗಿ ಎದುರಿಸಲಿಕ್ಕೆ ಒಂದು ಶಕ್ತಿಯನ್ನು ಕೊಡುತ್ತಿತ್ತು. ಪಿತೃತರ್ಪಣಾದಿ ಶ್ರಾದ್ದಾದಿಗಳನ್ನು ಮಾಡುವಾಗಲೂ ಕೂಡ ಅವರು ಇನ್ನೊಂದು ಲೋಕದಲ್ಲಿ ಇದ್ದಾರೆ ಎನ್ನುವ ಬಲ, ಒಂದು ಭಾವನೆ ದೃಢವಾಗಿರ್ತಿತ್ತು. ಅದು ಬಹಳ ಮುಖ್ಯ. ಸತ್ತ ಮೇಲೂ ಜೀವನ ಮುಂದುವರಿಯುತ್ತೆ ಅನ್ನತಕ್ಕಂತಹ ಒಂದು ತಿಳುವಳಿಕೆ ಇದ್ದವನು ಮೃತ್ಯುವಿನ ಬಗ್ಗೆ ಭಯ ಪಟ್ಕೊಳ್ಳಲ್ಲ. ಯಾರು ಮೃತ್ಯುವಿಗೆ ಭಯ ಪಟ್ಕೊಳ್ತಾರೆ? ಸತ್ತ ನಂತರ ಏನೋ ಎನ್ನುವ ವಿಷಯದಲ್ಲಿ ಶ್ರದ್ಧೆ ಇಲ್ಲ ಇವನಿಗೆ. ಅಯ್ಯೋ, ಸತ್ತ ಮೇಲೆ ಏನೋ ಗೊತ್ತಿಲ್ಲ ಸ್ವಾಮಿ, ಅದಕ್ಕೆ ಇವರನ್ನೆಲ್ಲ ಕಳ್ಕೊಳ್ಬೇಕಲ್ಲ, ನನಗೆ ಸುಖ ಕೊಟ್ಟಂತಹ ನನ್ನ ಆಪ್ತರನ್ನ, ನನ್ನ ವಸ್ತುಗಳನ್ನ ಎಲ್ಲ ಕಳ್ಕೊಳ್ಬೇಕಲ್ಲ. ಆ ಕಳೆದುಕೊಳ್ಳುವ ಭಯ, ಮುಂದಿನ ಅಜ್ಞಾನ, ಇದೆರಡರಿಂದ ಮನುಷ್ಯ ಮೃತ್ಯುವಿಗೆ ಭಯಪಟ್ಟುಕೊಳ್ತಾನೆ. ಶಾಸ್ತ್ರ ದೃಷ್ಟಿ ಬೇಕು. ಜೀವಾತ್ಮನು ಇದು ಮೊದಲ ಶರೀರ ಅಲ್ಲ. ಅವನಿಗೆ ಅನೇಕ ಯುಗ ಯುಗಗಳಿಂದ ಅನೇಕ ಜನ್ಮಗಳನ್ನ ಎತ್ತಿ 84 ಲಕ್ಷ ಜೀವರಾಶಿಗಳು ಅಂತ ಹೇಳ್ತಾರೆ. 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಶರೀರವನ್ನು ಧಾರಣೆ ಮಾಡಿಕೊಂಡಿದ್ದಾನೆ. ಕೊನೆಗೆ ಸಿಕ್ಕಿದ್ದು ಈ ಉತ್ಕೃಷ್ಟ ಶರೀರ, ಮನುಷ್ಯ ಜನ್ಮ. ಇದು ಮೋಕ್ಷಕ್ಕಾಗಿ. ಒಂದೊಮ್ಮೆ ಅವನು ಈ ಶರೀರದಲ್ಲಿಯೇ ಮುಕ್ತಿಯನ್ನು ಪಡೆಯಲಿಲ್ಲ ಅಂದ್ರೆ ಅವನ ಶರೀರ ಯಾತ್ರೆ ಮುಂದುವರಿಯುತ್ತೆ, ಅವನ ಜೀವನ ಯಾತ್ರೆ ಮುಂದುವರಿಯುತ್ತೆ. ಸಾವು ಕೊನೆಯಲ್ಲ. ಈ ಶರೀರವನ್ನ, ಹಳೆಯ ಜೀರ್ಣವಾದ ಶರೀರವನ್ನು ಬಿಟ್ಟು ಹೊಸ ಶರೀರವನ್ನು ತೆಗೆದುಕೊಳ್ಳುವುದೇ ಮೃತ್ಯು. ಹಿಂದೆ ಅನೇಕ ಬಾರಿ ಮೃತ್ಯುಗಳಾಗಿದೆ. ಅಜ್ಞಾನ ಇರುವಲ್ಲಿವರೆಗೆ ಈ ಮೃತ್ಯು ಜನ್ಮ ಮರಣ ಜನ್ಮ ಮರಣ ಆಗ್ತಾನೆ ಇರುತ್ತೆ. ಪುನರಪಿ ಜನನಂ ಪುನರಪಿ ಮರಣಂ. ಆದ್ದರಿಂದ ಮೃತ್ಯುವಿಗೆ ನಾನು ಹೆದರುವುದಿಲ್ಲ. ಮೃತ್ಯುವಿಗಾಗಿ ಸಿದ್ಧತೆಯನ್ನು ಮಾಡಿಕೊಳ್ತೇನೆ. ಏನು? ಮುಂದಿನ ಜನ್ಮ ಸುಧಾರಿಸಲಿ. ಈ ಜನ್ಮದಲ್ಲಿ ಹೇಗೋ ಅಜ್ಞಾನವಶಾತ್ ಪಾಪಗಳನ್ನು ಮಾಡಿದೆ, ಭಗವಂತನ ಸ್ಮರಣೆ ಮಾಡಲಿಲ್ಲ, ಧರ್ಮ ಕಾರ್ಯಗಳನ್ನು ಮಾಡಲಿಲ್ಲ. ಈಗ ಬುದ್ಧಿ ಬಂದಿದೆ, ಇನ್ನಷ್ಟು ನಾನು ಪರಮಾತ್ಮ ಚಿಂತನೆಯನ್ನು ಮಾಡಿಕೊಂಡು, ಸತ್ಕಾರ್ಯವನ್ನು ಮಾಡಿಕೊಂಡು, ಅಂತಃಕರಣ ಶುದ್ಧಿ ಮಾಡಿಕೊಂಡು ಮುಂದಿನ ಜನ್ಮವನ್ನು ನಾನು ಸುಧಾರಿಸಿಕೊಳ್ತೇನೆ ಎನ್ನುವ ಭಾವನೆಯಿಂದ ಒಬ್ಬ ಹೊರಟ ಅಂತ ಆದ್ರೆ, ಮೃತ್ಯುವೊಂದು ಹಳೆಯ ವಸ್ತ್ರ ಕಳಚಿದ ಭಾವನೆ ಆಗ್ತದೆ ಅವನಿಗೆ. ಇಲ್ಲ, ಇಹಲೋಕದ ಭಾವನೆಗಳಲ್ಲಿಯೇ ಯಾವನು ಬದುಕಿರ್ತಾನೋ ಮೃತ್ಯು ಭಯ ಕಾಡುತ್ತೆ. ಅದಕ್ಕೆ ತಸ್ಮಾತ್ ಸರ್ವೇಷು ಕಾಲೇಶು ಮಾಮನುಸ್ಮರ ಯುದ್ಧ ಚ, ಯಾವಾಗಲೂ ನನ್ನನ್ನು ಸ್ಮರಣೆ ಮಾಡು, ಯುದ್ಧವನ್ನು ಮಾಡು ಅಂತ ಹೇಳ್ತಾನೆ. ಯಾಕೆ? ಶರೀರವನ್ನು ಬಿಟ್ಟ ಮೇಲೆ ಕೊನೆಯ ಭಾವನೆ ಏನಿರ್ತದೋ ಆ ಭಾವನೆಯ ಪ್ರಕಾರವೇ ಮನುಷ್ಯನಿಗೆ ಮುಂದಿನ ಜನ್ಮ ಸಿಗ್ತದೆ ಎಂಬುದಾಗಿ 8ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ. ಆ ಕಾರಣದಿಂದ ಯಾವಾಗ್ಲೂ ಭಗವಂತನ ಸ್ಮರಣೆ ಮಾಡುವಂತ. ಇಲ್ಲಿ ಮೃತ್ಯುವಿನ ಬಗ್ಗೆ ಹೇಳಲಿಕ್ಕೆ ಈ ಶ್ಲೋಕ ಬಂದಿಲ್ಲ. ಈ ಶ್ಲೋಕದಲ್ಲಿ ಮೃತ್ಯುವಿನ ನಂತರವೂ ಜೀವಾತ್ಮ ಇರ್ತಾನೆ, ಜೀವಾತ್ಮನು ನಿತ್ಯನು ಎಂಬುದಾಗಿ ಹೇಳಿದ್ದಾರೆ. ಒಂದು ಅಂಶ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಈ ಶ್ಲೋಕಗಳಲ್ಲಿ ಕೆಲವು ಔಪಾಧಿಕವಾದ ಆತ್ಮನ ಸ್ವರೂಪವನ್ನು ಹೇಳಿದ್ರೆ, ಕೆಲವು ನಿರುಪಾಧಿಕ ಆತ್ಮನ ಸ್ವರೂಪವನ್ನು ಹೇಳುತ್ತೆ. ಆತ್ಮನು ಸರ್ವವ್ಯಾಪಕನು, ಆತ್ಮನು ಸತ್ಯನು, ಆತ್ಮನು ನಿಷ್ಕ್ರಿಯನು ಮುಂತಾದವುಗಳನ್ನು ಹೇಳುವಾಗ ಆತ್ಮನ ನಿರುಪಾಧಿಕ ಲಕ್ಷಣವನ್ನು ಹೇಳಿದೆ. ಇಲ್ಲಿ ಸತ್ತ ನಂತರವೂ ಕೂಡ ಜೀವನ ಯಾತ್ರೆ ಮುಂದುವರಿಯುತ್ತೆ ಅಂದ್ರೆ ಸೋಪಾಧಿಕವಾದ ಜೀವನ ಕುರಿತಾಗಿ ಹೇಳಿದೆ. ಅಷ್ಟನ್ನ ತಿಳಿದುಕೊಂಡ್ರೂ ಕೂಡ ಒಬ್ಬ ವ್ಯಕ್ತಿ ತಾನು ಏನು ಮಾಡಬೇಕು, ತನ್ನ ಬದುಕನ್ನು ಹೇಗೆ ನಡೆಸಬೇಕು ಎನ್ನುವ ವಿಷಯವಾಗಿ ಒಂದು ಧೈರ್ಯವನ್ನು ಪಡೆದುಕೊಳ್ತಾನೆ. ಜನ್ಮ ಅನ್ನೋದು ಹೊಸತಲ್ಲ, ಮೃತ್ಯು ಅನ್ನುವಂಥದ್ದು ಏನು ಹೊಸತಲ್ಲ. ಅನೇಕ ಹುಟ್ಟು ಆಗಿದೆ, ಅನೇಕ ಸಾವು ಆಗಿದೆ. ಈ ಜೀವನದಲ್ಲಿ ಇದೊಂದು ಪಾತ್ರ ನನಗೆ ಸಿಕ್ಕಿದೆ, ಗಂಡನಾಗಿಯೋ ಹೆಂಡತಿಯಾಗಿಯೋ.
ಬಾಸ್ ಆಗಿಯೋ ಸಬಾರ್ಡಿನೇಟ್ ಆಗಿಯೋ ಏನೋ ಒಂದು ಪಾತ್ರ ನನ್ನ ಪಾಲಿಗೆ ಸಿಕ್ಕಿದೆ, ಅದನ್ನ ತಾನು ಸುಂದರವಾಗಿ ನಿರ್ವಹಿಸಬೇಕು. ತಾನು ಯಾವ ಪಾತ್ರದಲ್ಲಿಯೂ ಅಂಟಿಕೊಳ್ಳದೆ ಕರ್ತವ್ಯ ಪ್ರಜ್ಞೆ ಇಟ್ಟು ಭಗವಂತನಿಗೆ ಶರಣಾಗಿ ಬದುಕಿದರೆ ಶಾಂತಿ ನೆಮ್ಮದಿ ಸಾಧ್ಯವಾಗುತ್ತೆ. ಅದಕ್ಕೆ ಜೀವಾತ್ಮನ ಒಂದು ನಿತ್ಯತ್ವವನ್ನ ಮನಸ್ಸಲ್ಲಿಟ್ಟುಕೊಂಡು ಅರ್ಜುನ ನೀನು ಯುದ್ಧವನ್ನು ಮಾಡಬೇಕು, ಯಾಕಂದ್ರೆ ಇವ್ರು ಯಾರು ಸತ್ತ ನಂತರ ಜೀವನ ಕೊನೆಯಾಗುವವರಲ್ಲ, ಸತ್ತ ನಂತರವೂ ಬದುಕು ಮುಂದುವರಿಯುವವರು ಎಂಬ ನೆನಪನ್ನು ಭಗವಂತ ಈ ಶ್ಲೋಕದಲ್ಲಿ ಮಾಡಿಕೊಳ್ತಾನೆ. ಇನ್ನು ಮುಂದಿನ 2 ಶ್ಲೋಕಗಳಲ್ಲಿ ಆತ್ಮನ ಅವಿಕ್ರಿಯತ್ವವನ್ನೇ ಮತ್ತೆ ಹೇಳ್ತಿದ್ದಾನೆ. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ ಅಚ್ಛೇದ್ಯೋಯಮದಾಹ್ಯೋಯಂ ಅಕ್ಲೇದ್ಯೋ ಶೋಷ್ಯ ಏವ ಚ ನಿತ್ಯಃ ಸರ್ವಗತಸ್ಥಾಣುರಚಲೋಯಂ ಸನಾತನಃ. ಹಿಂದೆ ಹೇಳಿರೋ ಸಂಗತಿಯನ್ನೇ ಪುನಃ ಪುನಃ ನೆನಪು ಮಾಡಿಕೊಡ್ತಿದ್ದಾನೆ ಭಗವಂತ. ಈ ಮುಂದಿನ ಶ್ಲೋಕದಲ್ಲಿ ಆತ್ಮನನ್ನ ಕೊಲ್ಲಲಿಕ್ಕೆ ಸಾಧ್ಯವೇ ಇಲ್ಲ ಅಂತ, ಆತ್ಮ ಅವಿನಾಶಿ, ಆತ್ಮನು ನಾಶ ಎಂಬ ವಿಕಾರ ಇಲ್ಲದವನು ಎಂಬುದನ್ನ ಒಂದು ಸುಂದರವಾದಂತಹ ಯುದ್ಧದ ಪ್ರಸಂಗವನ್ನೇ ನೆನಪಿಸುವ ಹಾಗೆ ಹೇಳ್ತಾ ಇದ್ದಾನೆ. ನೈನಂ ಛಿಂದಂತಿ ಶಸ್ತ್ರಾಣಿ, ಈ ಆತ್ಮನನ್ನ ಶಸ್ತ್ರಗಳು ಕತ್ತರಿಸುವುದಿಲ್ಲ. ನೈನಂ ದಹತಿ ಪಾವಕಃ, ಈ ಆತ್ಮನನ್ನು ಬೆಂಕಿಯು ಸುಡುವುದಿಲ್ಲ. ನಚೈನಂ ಕ್ಲೇದಯಂತ್ಯಾಪಃ, ಈ ಆತ್ಮನನ್ನು ನೀರು ತೋಯಿಸುವುದಿಲ್ಲ. ನಶೋಷಯತಿ ಮಾರುತಃ, ಗಾಳಿಯು ಈ ಆತ್ಮನನ್ನು ಒಣಗಿಸುವುದಿಲ್ಲ ಅಂತ. ಶಸ್ತ್ರವು ಕತ್ತರಿಸುವುದಿಲ್ಲ, ಬೆಂಕಿಯು ಸುಡುವುದಿಲ್ಲ, ನೀರು ತೋಯಿಸುವುದಿಲ್ಲ, ಗಾಳಿಯು ಒಣಗಿಸುವುದಿಲ್ಲ, ಅಂಥ ಆತ್ಮನಿವನು. ಅಂದ್ರೆ ಒಂದು ವಸ್ತುವನ್ನು ನಾಶ ಮಾಡಬೇಕಾದರೆ ಈ ಪ್ರಕೃತಿಯ 4 ಮುಖ್ಯ ವಿಧಾನಗಳನ್ನ ಅನುಸರಿಸ್ತಾರೆ. ಒಂದು ಶಸ್ತ್ರದಿಂದ ಹೊಡೆದು ಚೂರು 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 ಮಾಡಿ, ಮಡಿಕೆಗೆ ಒಂದು ಕಲ್ಲನ್ನ ಹಾಕಿ ಚೂರು ಚೂರು ಮಾಡಿ ಅದನ್ನು ನಾಶಪಡಿಸಬಹುದು. ಇಲ್ಲ ಕಟ್ಟಿಗೆಯಂತಹ ವಸ್ತುಗಳಾಗಿದ್ರೆ ಅದನ್ನು ಸುಟ್ಟು ಭಸ್ಮ ಮಾಡಿ ನಾಶಪಡಿಸಬಹುದು. ಇನ್ನು ನೀರಿನಿಂದ ತೋಯಿಸಿ, ದೊಡ್ಡ ದೊಡ್ಡ ಬೆಟ್ಟಗಳೇ ನೀರಿನಲ್ಲಿ ಕರಗಿ ಹೋಗುತ್ತದೆ. ಮಳೆಗಾಲದಲ್ಲಿ ನಾವು ನೋಡ್ತೇವೆ ಎಂತೆಂಥ ಗುಡ್ಡಗಳು ಕುಸಿದು ಬೀಳುತ್ತವೆ. ನೀರಿನಿಂದ ಚೆನ್ನಾಗಿ ತೋಯಿಸಿ ನಾಶಪಡಿಸಬಹುದು. ಇಲ್ಲ ಚಂಡ ಮಾರುತ ಬೀಸಿ ಎಂತೆಂಥ ವಸ್ತುವನ್ನು ಒಣಗಿಸಿ ಬಿಡುತ್ತೆ. ನೀರಿನ ಅಂಶವನ್ನೇ ಹಾರಿಸಿಕೊಂಡು ಹೋಗಿ ಆ ವಸ್ತು ಒಣಗುವ ಹಾಗೆ ಮಾಡುತ್ತೆ. ಆ ಒಣಗಿಸಿ ಗಾಳಿಯು ನಾಶ ಮಾಡಬಲ್ಲದು. ಹಾಗೆ ಮಣ್ಣು, ನೀರು, ಗಾಳಿ, ಬೆಂಕಿ, ಈ 4 ಭೂತಗಳು ಯಾವುದೇ ವಸ್ತುವನ್ನು ನಾಶ ಮಾಡಲಿಕ್ಕೆ ಸಕ್ಷಮವಾಗಿದೆ. ಹಾಗೆ ಈ ಆತ್ಮನನ್ನೆಂದಾದ್ರೂ 4 ಯಾವುದಾದ್ರೂ ಒಂದು ವಸ್ತು ನಾಶಪಡಿಸ್ಲಿಕ್ಕೆ ಸಾಧ್ಯವಿಲ್ಲ. ಈಗ ಆಕಾಶ ಪಂಚಮಹಾಭೂತದಲ್ಲಿ ಒಂದು ಆಕಾಶದ ಬಗ್ಗೆ ಹೇಳ್ತಾನೆ ಇಲ್ವಲ್ಲ ಅಂದ್ರೆ, ನಿರವಯವವಾದ ಆಕಾಶ ಯಾವ ವಸ್ತುವನ್ನೂ ಕೂಡ ನಾಶಪಡಿಸುವುದಿಲ್ಲ. ಸಾವಯವ ಅಂದ್ರೆ ಅವಯವ ಸಹಿತವಾದ ಅಂಗಾಂಗಗಳನ್ನು ಒಳಗೊಂಡಿರುವ ಈ ಗಾಳಿ, ಈ ಬೆಂಕಿ, ಈ ನೀರು ಮತ್ತು ಈ ಪೃಥ್ವಿ ತತ್ವ, ಈ 4 ವಸ್ತುಗಳೇ ಇನ್ನೊಂದು ವಸ್ತುವಿನ ಮೇಲೆ ಪ್ರಭಾವವನ್ನು ಬೀರುತ್ತೆ. ಆಕಾಶ ಯಾವ ವಸ್ತುವಿಗೂ ಯಾವ ಪ್ರಭಾವವನ್ನು ಬೀರಲ್ಲ. ಅದಕ್ಕೆ ಅವಕಾಶ ಪ್ರದತ್ವಾತ್ ಆಕಾಶ ಅಂತ. ಅದು ಅವಕಾಶ ಕೊಡುತ್ತೆ ಎಲ್ಲದಕ್ಕೂ ಹೊರತು ಅವಕಾಶವನ್ನು ದೂರ ವಂಚಿತನನ್ನಾಗಿ ಮಾಡಲ್ಲ. ಅಸಂಗವಾಗಿದ್ದುಕೊಂಡು ಯಾವುದಕ್ಕೂ ಅಂಟಿಕೊಳ್ಳದೆ ಎಲ್ಲದಕ್ಕೂ ಅವಕಾಶ ಕೊಡುವಂತಹ ಆಕಾಶ ಈ ನಾಶ ಮಾಡುವ ಕ್ರಿಯೆಯಲ್ಲಿ ಬಳಕೆಯಾಗದೇ ಇರುವುದರಿಂದ ಆಕಾಶದ ದೃಷ್ಟಾಂತ ಕೊಟ್ಟಿಲ್ಲ. ಅಥವಾ ಆತ್ಮನಿಗೆ ಅತ್ಯಂತ ಹತ್ತಿರವಾದ ದೃಷ್ಟಾಂತ ಏನಾದರೂ ಇದ್ರೆ ಅದು ಆಕಾಶವೇ. ಆಕಾಶ ಹೇಗೆ ಸರ್ವವ್ಯಾಪಕವಾಗಿದೆಯೋ
ಆಕಾಶ ಹೇಗೆ ಅವ್ಯಕ್ತವಾಗಿದೆಯೋ, ಆಕಾಶ ಹೇಗೆ ಅಸಂಗವಾಗಿದೆಯೋ, ಆಕಾಶ ಹೇಗೆ ನಿರವಯವವಾಗಿದೆಯೋ, ಅದೇ ರೀತಿ ಆತ್ಮನೂ ಇದ್ದಾನೆ ಎಂಬುದಾಗಿ ಅನೇಕ ಶ್ಲೋಕಗಳಲ್ಲಿ ಹೇಳುವುದನ್ನು ಕಾಣುತ್ತೇವೆ. ಆದ್ದರಿಂದ ನಾಶ ಮಾಡುವ ಪ್ರಕ್ರಿಯೆಯಲ್ಲಿ ಈ 4 ಸಂಗತಿಗಳು ಬಳಕೆಯಾದದ್ದು. ಈಗ ಈ 4 ಆತ್ಮನನ್ನ ನಾಶ ಮಾಡೋದು ಇರ್ಲಿ, ಆಕಾಶಕ್ಕೆ ಏನಾದ್ರೂ ಮಾಡ್ಲಿಕ್ಕಾಗತ್ತಾ? ಯೋಚನೆ ಮಾಡಿ. ಬೆಂಕಿ ಸುಟ್ಟು ಭಸ್ಮ ಮಾಡಿಬಿಡ್ತು ಇಷ್ಟು ಆಕಾಶವನ್ನ ಅಂತ ಹೇಳಲಿಕ್ಕಾಗತ್ತಾ? ಎಷ್ಟೇ ಬೆಂಕಿ ಸುಡಲಿ, ದೊಡ್ಡ ದೊಡ್ಡ ಕೆನ್ನಾಲಿಗೆ ಚಾಚುವಂತಹ ಕಾಳಗಿಚ್ಚೆ ಹಬ್ಬಲಿ ಅಷ್ಟು ಆಕಾಶ ಸುಟ್ಟು ಹೋಗುತ್ತದ? ಇಲ್ಲ. ಯಾಕೆ? ನಿರವಯವವಾದ ಆಕಾಶ ಬೆಂಕಿಯಿಂದ ಸುಡಲ್ಪಡೋಲ್ಲ. ಗಾಳಿ ಎಷ್ಟೇ ಬೀಸಿದ್ರೂ ಆಕಾಶ ಒಣಗಲ್ಲ. ಮಳೆ ಹೊಯ್ದು ಆಕಾಶ ನೆನೆಯಿತು ಅಂತ ಹೇಳ್ತೇವಾ? ಇಲ್ಲ. ಇನ್ನು ಪೃಥ್ವಿ ಆಕಾಶಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾರ್ಯವು ಕಾರಣಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಡಿಕೆ ಎಷ್ಟೇ ಕಷ್ಟಪಟ್ಟರೂ ಮಣ್ಣಿಗೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಮಡಿಕೆ ಆಗಿರುವುದೇ ಮಣ್ಣಿನಿಂದ. ಆಕಾಶವು ಮೂಲ ಕಾರಣ. ಈ ಪಂಚಮಹಾಭೂತಗಳಿಗೆ ಮೂಲ ಉಗಮ ಯಾವುದು? ಆಕಾಶಾದ್ವಾಯು ಆಯೋರಗ್ನಿ ಅಗ್ನಿರಾಪಃ. ಅದು ಕಾರ್ಯ, ಕಾರಣ. ಉಳಿದೆಲ್ಲವೂ ಕಾರ್ಯ. ಕಾರ್ಯವು ಕಾರಣದ ಮೇಲೆ ಯಾವ ಪ್ರಭಾವವನ್ನು ಉಂಟು ಮಾಡಲ್ಲ. ಅಷ್ಟಲ್ಲದೆ ಅದು ಅವ್ಯಕ್ತವಾಗಿರುವ, ಅವಯವರಹಿತವಾಗಿರುವ, ಅವಕಾಶವನ್ನ ಕೊಟ್ಟಿರುವ ಈ ಆಕಾಶಕ್ಕೆ ಯಾವ ಶಸ್ತ್ರಾಸ್ತ್ರ ಪ್ರಯೋಗಗಳೂ ಬದಲಾವಣೆ ಮಾಡದೇ ಇರುವಾಗ ಆಕಾಶಕ್ಕಿಂತಲೂ ಸೂಕ್ಷ್ಮವಾಗಿರುವುದು ಅವ್ಯಕ್ತ. ಅದಕ್ಕಿಂತಲೂ ಸೂಕ್ಷ್ಮವಾಗಿರುವುದು ಆಕಾಶಕ್ಕಿಂತಲೂ ಸೂಕ್ಷ್ಮವಾದ ಪಂಚಮಹಾಭೂತಗಳು. ಪಂಚಮಹಾಭೂತಗಳಲ್ಲಿ ಕೂಡ ಸೂಕ್ಷ್ಮ ಪಂಚಮಹಾಭೂತಗಳು. ಸೂಕ್ಷ್ಮ ಪಂಚಮಹಾಭೂತಗಳಿಂತಲೂ ಸೂಕ್ಷ್ಮವಾದದ್ದು ಮಹತ್ತತ್ವ. ಅದಕ್ಕಿಂತಲೂ ಸೂಕ್ಷ್ಮವಾದ ಅವ್ಯಕ್ತ. ಅದಕ್ಕಿಂತಲೂ ಸೂಕ್ಷ್ಮವಾಗಿರತಕ್ಕಂಥದ್ದು ಆತ್ಮ. ಅಷ್ಟು ಸೂಕ್ಷ್ಮವಾಗಿರುವ ಆತ್ಮವನ್ನ ಆಕಾಶಕ್ಕೆ ಏನು ಮಾಡ್ಲಿಕ್ಕೆ ಆಗದೆ ಇದ್ದಾಗ ಆತ್ಮಕ್ಕೆ ಏನಾಗ್ತದೆ? ಏನೇನು ಆಗೋಲ್ಲ. ಈ ಶ್ಲೋಕವನ್ನ ಇನ್ನೊಂದು ರೀತಿಯಲ್ಲೂ ಅರ್ಥ ಮಾಡ್ತಾರೆ. ಯುದ್ಧದ ಪ್ರಸಂಗ ಆಗಿರೋದ್ರಿಂದ ನೈನಂ ಚಿಂದಂತಿ ಶಸ್ತ್ರಾಣಿ, ಪೃಥ್ವಿ ತತ್ವದ ಯಾವುದೇ ಅಸ್ತ್ರಶಸ್ತ್ರಗಳು, ಈ ಅಸ್ತ್ರ ಬೇರೆ ಶಸ್ತ್ರ ಬೇರೆ. ಅಸ್ತ್ರ ಅಂದ್ರೆ ಎಸೆಯುವಂತಹ ಸಾಧನಗಳಿಗೆ ಅಸ್ತ್ರ ಅಂತ ಹೇಳ್ತಾರೆ. ಶಸ್ತ್ರ ಅಂದ್ರೆ ಕೈಯಲ್ಲಿ ಹಿಡಿದು ಹೊಡೆಯುವಂತಹ ಸಾಧನಗಳು. ಅವು ಎರಡೂ ಕೂಡ ಆತ್ಮನನ್ನು ಕತ್ತರಿಸ್ಲಿಕ್ಕೆ ಆಗಲ್ಲ. ಅಂದ್ರೆ ಯಾವುದೇ ರೀತಿಯ ಅಸ್ತ್ರಶಸ್ತ್ರಗಳಿಂದ ಅವನು ನಾಶವಾಗಲ್ಲ. ಇನ್ನು ಸರಿ, ಕೈಯಲ್ಲಿ ಹಿಡಿಯುವ ಎಸೆಯುವ ಅಸ್ತ್ರಗಳು ಬಿಟ್ರೆ ಇನ್ನೇನಿದೆಯಪ್ಪ ಅಂದ್ರೆ ಆಗ್ನೇಯಾಸ್ತ್ರ ಅಂತ ಇದೆ. ಅದನ್ನ ಬಿಟ್ಟರೆ ಬೆಂಕಿ ಉಗುಳಿ ಸುಟ್ಟು ಹಾಕ್ಬಿಡ್ತದಂತೆ. ಆಗ್ನೇಯಾಸ್ತ್ರವನ್ನು ಪ್ರಯೋಗ ಮಾಡೋಣ ಅಂದ್ರೆ ಬೆಂಕಿಯಿಂದ ಸುಡಲ್ಲ. ಇಲ್ಲ, ವಾಯವ್ಯಾಸ್ತ್ರ ಅಂತ ವಾಯುವನ್ನೇ ಹೊರಹೊಮ್ಮಿಸುವ ಒಂದು ಅಸ್ತ್ರ, ಅದನ್ನು ಪ್ರಯೋಗ ಮಾಡಿ ಆತ್ಮನನ್ನು ಕೊಲ್ಲೋಣ ಅಂದ್ರೆ ಅದು ಕೂಡ ಕೆಲಸ ಮಾಡಲ್ಲ. ಇನ್ನು ವಾರುಣಾಸ್ತ್ರ, ವರುಣಾಸ್ತ್ರ ಅಂತ ವರುಣನ ಹಾಗೆ ಮಳೆಯನ್ನು ಸುರಿಸ್ತಕ್ಕಂಥ ಅಸ್ತ್ರವಂತ. ಆ ರೀತಿ ಮಳೆಯನ್ನು ಸುರಿಸುವ ಅಸ್ತ್ರದಿಂದಲೂ ಶರೀರಗಳು ನಾಶವಾಗಬಹುದು, ಆದ್ರೆ ಆತ್ಮನು ನಾಶವಾಗಲ್ಲ. ನೆನಪಿರ್ಲಿ, ಈ ಅಸ್ತ್ರಗಳು ಆತ್ಮನಿಗೆ ಏನು ಮಾಡ್ಲಿಕ್ಕೆ ಆಗಲ್ಲ ಅನ್ನೋದು ಬಿಡಿ, ಮನಸ್ಸಿಗೂ ಕೂಡ ಅಂದ್ರೆ ಅಂತಃಕರಣಕ್ಕೂ ಕೂಡ ಜೀವಾತ್ಮನಿಗೂ ಕೂಡ ಯಾವ ತೊಂದರೆಯನ್ನು ಉಂಟು ಮಾಡಲ್ಲ. ಶರೀರವನ್ನ, ಸ್ಥೂಲ ಶರೀರಕ್ಕಷ್ಟೇ ಅದು ತೊಂದರೆಯನ್ನು ಕೊಡ್ತಕ್ಕಂಥದ್ದು. ಇನ್ನು ಸೂಕ್ಷ್ಮ ಶರೀರಕ್ಕೂ ಕೂಡ ಈ ಶಸ್ತ್ರಾಸ್ತ್ರಗಳು ಏನೂ ಘಾಸಿಯನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ ಮೇಲೆ ಆತ್ಮಕ್ಕೆ, ಶುದ್ಧ ಚೈತನ್ಯಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯ? ಏನೇನು ಆಗುವುದಿಲ್ಲ ಎಂಬುದಾಗಿ ನೀನು ಯುದ್ಧ ಮಾಡಿದ್ರೂ ಕೂಡ ಯಾರ ಆತ್ಮಕ್ಕೂ ಕೂಡ ನೀನು ಏನೂ ತೊಂದರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಶರೀರಕ್ಕೆ ತೊಂದರೆ ಆಗಬಹುದು ಎಂಬ ಮಾತನ್ನು ಹೇಳ್ತಿದ್ದಾನೆ. ಅಂದ್ರೆ ಆತ್ಮನು ಅವಿಕ್ರಿಯನು ಎನ್ನುವ ಚಿಂತನೆಯನ್ನ ಇನ್ನೊಂದು ಬಗೆಯಲ್ಲಿ ಹೇಳಿದ್ದಾನೆ. ಇನ್ನು ಮುಂದಿನ ಶ್ಲೋಕದಲ್ಲಿಯೂ ಕೂಡ ಅದೇ ಚಿಂತನೆಯನ್ನು ಮುಂದುವರಿಸ್ತಾನೆ. ಅಚ್ಛೇದ್ಯೋಯಮದಾಹ್ಯೋಯಂ ಅಕ್ಲೇದ್ಯೋ ಶೋಷ್ಯ ಏವಚ.
ಆತ್ಮನು ಅಚ್ಛೇದ್ಯನು, ಶಸ್ತ್ರಗಳಿಂದ ಛೇದಿಸಲ್ಪಡುವುದಿಲ್ಲ. ಅದಾಹ್ಯನು, ಬೆಂಕಿಯಿಂದ ಸುಡಲ್ಪಡುವುದಿಲ್ಲ. ಅಕ್ಲೇದ್ಯನು, ಗಾಳಿಯಿಂದ ನೀರಿನಿಂದ ತೋಯಿಸಲ್ಪಡುವುದಿಲ್ಲ. ಅಶೋಷ್ಯ, ಗಾಳಿಯಿಂದ ಒಣಗಿಸಲ್ಪಡುವುದಿಲ್ಲ. ಮಣ್ಣು, ಬೆಂಕಿ, ನೀರು, ಗಾಳಿ, ಈ 4 ತತ್ವಗಳು ಆತ್ಮನಿಗೆ ಏನು ಮಾಡಲಾರವು. ಯಾಕೆ? ನಿತ್ಯ, ಅವನು ಕಾಲಾತೀತನು, ಸರ್ವಕಾಲದಲ್ಲಿಯೂ ಕೂಡ ಇರತಕ್ಕಂಥವನು. ಸರ್ವಗತಃ, ಎಲ್ಲ ಕಡೆಗೆ ತುಂಬಿರುವವನು. ಸರ್ವವ್ಯಾಪಕ ಅಂತ ಅರ್ಥ. ಆಕಾಶ ಹೇಗೆ ಎಲ್ಲೆಲ್ಲೂ ತುಂಬಿದೆಯೋ, ಈ ಆತ್ಮನು ಎಲ್ಲೆಲ್ಲೂ ತುಂಬಿರುವ ವಸ್ತು. ಸ್ಥಾಣು, ಸ್ಥಾಣು ಅಂದ್ರೆ ಸ್ಥಿರವಾಗಿ ಕಲ್ಲಿನ ಹಾಗೆ ಒಂದು ಕಡೆ ಇರುವವನು ಅಂತ. ಸ್ಥಾಣು ಅಂದ್ರೆ ಕಲ್ಲು ಅಂತ, ಕಲ್ಲು ಬಂಡೆ ಹಾಗಿರುವವನು. ಶಿವನಿಗೆ ಸ್ಥಾಣು ಅಂತಕ್ಕಂಥ ಒಂದು ಹೆಸರಿದೆ, ಸ್ಥಿರವಾಗಿರುವವನು ಅಂತ. ಹಾಗೆ ಕೂಟಸ್ಥ ನಿತ್ಯ ಅಂತ ಹೇಳ್ತಾರೆ. ಇನ್ನೊಂದು ಏನು, ಪ್ರವಾಹಿ ನಿತ್ಯ, ಇನ್ನೊಂದು ಕೂಟಸ್ಥ ನಿತ್ಯ. ಈ ಉದಾಹರಣೆಗೆ ನೀರು, ಗಂಗಾ ನದಿಯ ನೀರೇನಿದೆ ನಿರಂತರ ಹರಿತಾ ಇರುತ್ತೆ. ಆದ್ರೆ 10 ವರ್ಷದ ಹಿಂದೆ ನಾವು ಯಾವ ಗಂಗಾ ನದಿ ನೀರಂತ ಕರಿತಿದ್ದೇವೋ, ಈಗ ಹೋಗಿ ನೋಡಿದ್ರು ಅದೇ ಗಂಗೆ ಅಂತಾನೆ ಹೇಳ್ತೇವೆ. ಆದ್ರೆ ಅದೇ ಗಂಗೆ ಇಲ್ಲ ಇವಾಗ. ಯಾಕೆ? ನೀರು ನಿರಂತರ ಹರಿತಾ ಇದೆ. ಆದ್ರಿಂದ ಅದು ಪ್ರವಾಹಿ ನಿತ್ಯ, ಬದಲಾವಣೆ ಆಗುತ್ತಾ ನಿತ್ಯವಾಗಿರತಕ್ಕಂಥದ್ದು. ಈಗ ದೀಪದ ಶಿಖೆ ಇರುತ್ತದೆ, ದೀಪ ಬೆಳಗ್ತಾ ಇರುತ್ತದೆ. ನಿನ್ನೆ ಹಚ್ಚಿಟ್ಟ ದೀಪ ಇವತ್ತು ಬೆಳಗ್ತಾ ಇರಬಹುದು. ಅದೇ ದೀಪವೇ ಇದು ಅಂತ ನಾವು ಹೇಳ್ತೇವೆ, ಆದ್ರೆ ವಾಸ್ತವವಾಗಿ ಆ ದೀಪವಲ್ಲ. ಯಾವುದು? ನಿರಂತರ ಬದಲಾವಣೆ, ಪ್ರತಿ ಕ್ಷಣವೂ ಕೂಡ ಹೊಸ ಹೊಸ ದೀಪದ ಶಿಖೆ, ದೀಪದ ಅಲೆ ಬರ್ತಾ ಇರುತ್ತೆ. ಆದ್ರಿಂದ ಅದು ಹೊಸ ದೀಪವೇ, ಆದ್ರೆ ಒಂದೇ ತೆರನಾಗಿ ಅದು ಹರಿತಾ ಇರುವುದರಿಂದ ಪ್ರವಾಹಿ ನಿತ್ಯ. ಆದ್ರೆ ಕೂಟಸ್ಥ ನಿತ್ಯ ಅಂತ ಒಂದಿದೆ, ಅದು ಬದಲಾವಣೆ ಆಗದೆ ಒಂದೇ ತೆರನಾಗಿರ್ತಕ್ಕಂಥದ್ದು, ಅದೇ ಆತ್ಮ. ಅದಕ್ಕೆ ಸ್ಥಾಣು ಅಂತ ಕರೀತಾರೆ. ಅಚಲೋಯಂ ಸನಾತನಃ, ಅಚಲನು, ಚಲನೆ ಇಲ್ಲದವನು, ವಿಕಾರ ಇಲ್ಲದವನು. ಸನಾತನನು, ಆತನೋತಿ ಸನಾತನಃ, ಎಂದೆಂದು ಹೊಸಬನು ಅಂತ ಅರ್ಥ. ಆದ್ದರಿಂದ ಈ ಆತ್ಮನು ನಿತ್ಯನು, ಸರ್ವಗತನು, ಕೂಟಸ್ಥ ನಿತ್ಯನು, ವಿಕಾರರಹಿತನು, ಶಾಶ್ವತನು ಎಂಬ ಅರ್ಥದಲ್ಲಿ ಭಗವಂತ ಮಾತನ್ನ ಹಿಂದೆ ಹೇಳಿರತಕ್ಕಂಥ ವಿಚಾರವನ್ನೇ ಪುನಃ ತಿಳಿಸಿಕೊಡ್ತಾ ಇದ್ದಾನೆ. ಇನ್ನು ಈ ಚಿಂತನೆಯ ಕೊನೆಯ ಸರಣಿಯಾಗಿ ಮತ್ತೊಮ್ಮೆ ಹೇಳಿದ ಸಂಗತಿಯನ್ನೇ ಬೇರೆ ಶಬ್ದಗಳಲ್ಲಿ ಹೇಳ್ತಿದ್ದಾನೆ. ಅವ್ಯಕ್ತೋಯಮಚಿಂತ್ಯೋಯಂ ಅವಿಕಾರ್ಯೋಯಮುಚ್ಯತೆ ತಸ್ಮಾದೇವಂ ವಿದಿತ್ವೈನಂ ನಾನುಶೋಚಿತುಮರ್ಹಸಿ. ತಸ್ಮಾತ್, ಆ ಕಾರಣದಿಂದ, ಈ ಆತ್ಮನನ್ನು ತಿಳಿದುಕೊಂಡು ನೀನು ಶೋಕಿಸಬಾರದು, ದುಃಖಿಸಬಾರದು ಅಂತ ಹೇಳ್ತಾನೆ. ನಿನ್ನ ದುಃಖಕ್ಕೆ ಕಾರಣವಾಗಿರತಕ್ಕಂಥದ್ದೇನು? ಆತ್ಮೀಯರನ್ನ ಕಳೆದುಕೊಳ್ಳತಕ್ಕಂಥದ್ದು. ಅದರಿಂದ ಅರ್ಜುನ ವಿಷಾದ ಯೋಗ ಬಂತು. ನನ್ನವರನ್ನ ಕಳೆದುಕೊಂಡು ಬದುಕೋದು ಹೇಗೆ? ತ್ರೈಲೋಕ್ಯದ ಸುಖವನ್ನು ಕೊಟ್ಟರೂ ನನಗೆ ಬೇಡ ಅಂತ ಹೇಳಿದವನು ನೀನು. ಯಾಕೆ? ಇವರನ್ನು ಕಳ್ಕೊಂಡು ಬದುಕುವಂತಹದ್ದನ್ನ ನೀನು ಪರಿಕಲ್ಪನೆ ಮಾಡಿದ್ದಿ. ಆದ್ರೆ ನೀನು ಕಳ್ಕೊಳ್ಳೋದಿಲ್ಲ ಯಾರನ್ನು ಎಂಬುದನ್ನು ಅರ್ಥ ಮಾಡ್ಕೋ. ಯಾರನ್ನು ಗಳಿಸಿಕೊಂಡಿಲ್ಲ, ಯಾರನ್ನು ಕಳೆದುಕೊಳ್ಳುವುದೂ ಇಲ್ಲ. ಎಲ್ಲದೂ ಯಾವಾಗಲೂ ಇರತಕ್ಕಂಥದ್ದು. ಆ ಆತ್ಮ ವಸ್ತು ಅನ್ನುವಂಥದ್ದೇನಿದೆ ಯಾವಾಗಲೂ ಇರ್ತಕ್ಕಂಥದ್ದು. ಅನಾತ್ಮ ವಸ್ತು ಅನ್ನೋದು ನೀನು ಹಿಡ್ಕೊಂಡ್ರೂ ಹೊರಟು ಹೋಗುತ್ತೆ. ಅದು ಯಾರು ಇದುವರೆಗೆ ಅನಾತ್ಮವನ್ನು ಹಿಡಿದುಕೊಂಡಿಲ್ಲ, ಯಾರು ಆತ್ಮನನ್ನ ಕಳೆದುಕೊಂಡಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಇದು ವಾಸ್ತವ. ಎಷ್ಟೋ ಜನ ವೇದಾಂತಿಗಳಿಗೆ ಏನ್ ಹೇಳ್ತಾರೆ, ಅವರು ಋಣಾತ್ಮಕ ದೃಷ್ಟಿಕೋನ ಉಳ್ಳವರು, ಜೀವನವೆಲ್ಲ ನಶ್ವರ ಅಂತ ಹೇಳ್ತಾರೆ, ಅಶಾಶ್ವತ ಅಂತ ಹೇಳ್ತಾರೆ. ಹಾಗೆ ಯೋಚನೆ ಮಾಡಬಾರ್ದು, ಧನಾತ್ಮಕವಾಗಿ ಯೋಚನೆ ಮಾಡಬೇಕು. ಪಾಸಿಟಿವ್ ಥಿಂಕಿಂಗ್.
ನೆಗೆಟಿವ್ ಥಿಂಕಿಂಗ್ ಬೇಡ, ಪಾಸಿಟಿವ್ ಥಿಂಕಿಂಗ್ ಮಾಡಿ. ಜೀವನ ಚೆನ್ನಾಗಿದೆ, ಜೀವನ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಹೋಗಿ, ಚೆನ್ನಾಗಿರುತ್ತೆ ಜೀವನ. ನೆಗೆಟಿವ್ ಥಿಂಕಿಂಗ್ ಮಾಡಬೇಡಿ. ಈ ವೇದಾಂತಿಗಳೆಲ್ಲ ನೆಗೆಟಿವ್ ಥಿಂಕಿಂಗ್ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗಲ್ಲ, ನೆಗೆಟಿವ್ ಥಿಂಕಿಂಗ್ ಮಾಡಲೂಬಾರದು, ಅನವಶ್ಯಕವಾದ ಪಾಸಿಟಿವ್ ಥಿಂಕಿಂಗೂ ಬೇಡ. ರೈಟ್ ಥಿಂಕಿಂಗ್ ಇರಲಿ. ವಾಸ್ತವ ಏನು ಅದನ್ನು ನೋಡುವುದನ್ನು ಕಲ್ತ್ಕೊಳ್ಬೇಕು. ಅದರಿಂದ ಹೆಚ್ಚಿನ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಯಾವುದು ಸತ್ಯ, ಯಾವುದು ಅಸತ್ಯ, ಅನಾತ್ಮ ಅಸತ್ಯವಾದದ್ದು, ಆತ್ಮ ಸತ್ಯವಾದದ್ದು. ಅನಾತ್ಮ ಬದಲಾವಣೆಯನ್ನು ಹೊಂದುತ್ತಾ ಇರ್ತದೆ, ಆತ್ಮ ಬದಲಾವಣೆಯನ್ನು ಹೊಂದದೇ ಇರತಕ್ಕಂಥದ್ದು. ಇದು ಸ್ಪಷ್ಟವಾಗಿ ಮನಸ್ಸಲ್ಲಿ ಕುಳಿತುಕೊಂಡ್ರೆ, ನಾನು ಶೋಚಿತುಮರ್ಹತಿ, ನೀನು ಶೋಚಿಸುವುದಿಲ್ಲ, ದುಃಖಿಸುವುದಿಲ್ಲ. ಆರಂಭದಲ್ಲೇ ಹೇಳಿದ್ನಲ್ಲ, ಪಂಡಿತಾಹ ನ ಶೋಚಂತಿ, ಪಂಡಿತರು ವಿವೇಕಿಗಳು ದುಃಖಿಸುವುದಿಲ್ಲ ಅಂತ. ಈಗ ವಿವೇಕಿಗಳಂದ್ರೆ ಯಾರು ಅನ್ನೋದನ್ನು ತಿಳಿಸಿಕೊಟ್ಟಿದ್ದಾನೆ. ಆತ್ಮ ಅನಾತ್ಮವನ್ನು ಸ್ಪಷ್ಟವಾಗಿ ತಿಳಿದವರು ವಿವೇಕಿಗಳು. ಆದ್ರಿಂದ ದುಃಖಿಸುವವನು ಅವಿವೇಕಿ. ಯಾವ ರೀತಿಯಾಗಿ ತಿಳಿದುಕೊಳ್ಳಬೇಕು ಆತ್ಮನನ್ನ? ಅವ್ಯಕ್ತೋಯಂ, ಇವನು ಅವ್ಯಕ್ತನು. ವ್ಯಕ್ತ ಅಂದ್ರೆ ತೋರಿಕೊಳ್ಳುವುದು ಅಂತ, ಅವ್ಯಕ್ತ ಅಂದ್ರೆ ತೋರಿಕೊಳ್ಳದೇ ಇರುವುದು. ಯಾವುದಕ್ಕೆ ತೋರಿಕೊಳ್ಳೋದು? ಪಂಚ ಜ್ಞಾನೇಂದ್ರಿಯಗಳಿಗೆ ಯಾವುದು ತೋರಿಕೊಳ್ಳತ್ತೋ ಅದು ವ್ಯಕ್ತ. ಜ್ಞಾನೇಂದ್ರಿಯಗಳಿಗೆ ಯಾವುದು ತೋರಿಕೊಳ್ಳಲ್ವೋ ಅದು ಅವ್ಯಕ್ತ. ನಮ್ಮ ದೇಹ, ದೃಶ್ಯ ಪ್ರಪಂಚ ಇದೆಲ್ಲವೂ ವ್ಯಕ್ತ. ಮನಸ್ಸು ಬುದ್ಧಿ ಇಂದ್ರಿಯಗಳಿಗೆ ಹೋಲಿಸಿದ್ರೆ ಅವ್ಯಕ್ತ. ಆದರೆ ಮನಸ್ಸು ಬುದ್ಧಿಯೂ ಕೂಡ ಸಾಕ್ಷಿಗೋಚರವಾಗಿದೆ. ಸಾಕ್ಷಿಗೆ ಇದು ಗೊತ್ತಾಗ್ತಾ ಇದೆ, ಆದ್ರಿಂದ ಅದು ವ್ಯಕ್ತವೇ. ಆದ್ರೆ ಸಾಕ್ಷಿ ಕೇವಲ ಅರಿವವನು ಹೊರತು ಅವನನ್ನು ಅರಿಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಆತ್ಮನು ಅವ್ಯಕ್ತನಾಗಿದ್ದಾನೆ. ಇದನ್ನು ಚರ್ಚೆ ಮಾಡಿದ್ದೆವು ನಾವು, ಅಪ್ರಮೇಯ ಅನ್ನುವ ವಿಷಯ ಬಂದಾಗಲೂ ಚರ್ಚೆ ಮಾಡಿದ್ದೆವು. ಅವ್ಯಕ್ತೋಯಂ ಅಚಿಂತ್ಯೋಯಂ, ಅಚಿಂತ್ಯನು, ಮನಸ್ಸು ಮಾತಿಗೆ ಮೀರಿದವನು, ವಿಶೇಷವಾಗಿ ಚಿಂತನೆಗೆ ಆಲೋಚನೆಗೆ ಮೀರಿದವನು, ತರ್ಕಕ್ಕೆ ಮೀರಿದವನು. ಎಂದೂ ಕೂಡ ತರ್ಕದಿಂದ ಆತ್ಮನನ್ನು ಅರಿತುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೈಷಾ ತರ್ಕೇಣ ಮತಿರಾಪನೀಯ ಎಂಬುದಾಗಿ ಹೇಳಿದ್ದಾರೆ. ಹೇಗೆ ತಿಳ್ಕೊಳ್ಬೇಕು ಆತ್ಮನನ್ನ? ಶ್ರುತಿವಾಕ್ಯ ಪ್ರಮಾಣದಿಂದ, ಶ್ರುತಿಗೆ ಅನುಸಾರಿಯಾದ ತರ್ಕದಿಂದ, ಅನುಭವ ಅನುಸಾರಿಯಾದ ತರ್ಕದಿಂದ ತಿಳಿದುಕೊಳ್ಬೇಕು. ಶ್ರುತಿವಾಕ್ಯ ಪ್ರಮಾಣ ಮತ್ತು ನಮ್ಮದೇ ಅನುಭವಗಳ ವಿಶ್ಲೇಷಣೆ, ಅಷ್ಟಕ್ಕೆ ತರ್ಕ ಬೆಳೆಸಬೇಕೇ ಹೊರತು ಸ್ವತಂತ್ರವಾದ ತರ್ಕದಿಂದ ಆತ್ಮವಸ್ತುವನ್ನು ಅರಿಲಿಕ್ಕೆ ಸಾಧ್ಯ ಇಲ್ಲ. ಲೌಕಿಕ ತರ್ಕ ಅಂತ ಕರೀತಾರೆ. ಬುದ್ಧಿ, ಮನುಷ್ಯನ ಬುದ್ಧಿ ಬಹಳ ಸೂಕ್ಷ್ಮವಾದದ್ದು. ಕಾರ್ಯಕಾರಣವನ್ನು ಹುಡುಕುವುದರಲ್ಲಿ ಎಕ್ಸ್ಪರ್ಟ್. ಹಾಗೆ ಆತ್ಮನ ವಿಷಯದಲ್ಲಿ ತನ್ನ ಸ್ವತಂತ್ರ ಬುದ್ಧಿಯಿಂದ ವಿಶ್ಲೇಷಣೆ ಮಾಡ್ಲಿಕ್ಕೆ ಹೊರಟ್ರೆ ದಾರಿ ತಪ್ಪುತ್ತಾನೆ ಮನುಷ್ಯ. ಅದಕ್ಕೆ ಶ್ರುತಿ ಪ್ರಮಾಣ ಸಹಾಯವನ್ನೆಷ್ಟು, ಆತ್ಮ ಹೇಗಿದ್ದಾನೆ ಎಂದಾಗ ಶ್ರುತಿ ಹೇಗೆ ತೋರಿಸ್ಕೊಟ್ಟಿದೆ ಆತ್ಮನ ಬಗ್ಗೆ ಹಾಗೆ ಅರ್ಥ ಮಾಡ್ಕೊಳ್ಬೇಕು. ಅಲ್ಲ ಸ್ವಾಮಿ, ಶ್ರುತಿ ಹೇಳಿದ ಅಷ್ಟೇ ನಂಬಿಕೆಯನ್ನು ನಂಬಿಕೊಂಡು ಬಿಡೋದಾದ್ರೆ ಏನು ಉಳಿತು? ಅನೇಕ ವಿಷಯಗಳಲ್ಲಿ ಅನೇಕ ನಂಬಿಕೆಗಳಿದೆ ನಮ್ಗೆ. ಹೀಗೆ ಆತ್ಮ ಇದ್ದಾನೆ, ಆತ್ಮನ ಲಕ್ಷಣಗಳಿದು ಏನೋ ನಂಬಿಕೆಯನ್ನು ನಂಬ್ಕೊಂಡ್ಬಿಟ್ರೆ ನಂಬಿಕೆಯಾಗಿ ಉಳಿತಲ್ಲ, ಅನುಭವ ಆಗ್ಲಿಲ್ವಲ್ಲ. ಹಾ, ಬಹಳ ಮುಖ್ಯವಾದ ಸಂಗತಿ ನೆನ್ಪಿಟ್ಕೊಳ್ಳಿ. ಶ್ರುತಿ ಆತ್ಮನನ್ನ ಯಾವ ರೀತಿಯಿಂದ ತೋರಿಸಿಕೊಟ್ಟಿದೆಯೋ ಅದು ನಮ್ಮ ನಿತ್ಯ ಅನುಭವವನ್ನ ಆಶ್ರಯಿಸಿಯೇ ತೋರಿಸ್ಕೊಟ್ಟಿದೆ. ನಿಜ, ಗೀತೆಯಲ್ಲಿ ಅವಸ್ಥಾತ್ರಯದ ವಿಶ್ಲೇಷಣೆ ಅಂತ ವಿಶೇಷವಾಗಿ ಬರೋಲ್ಲ. ಈ ಅವಸ್ಥಾತ್ರಯದ ವಿಶ್ಲೇಷಣೆ ಮಾಡಿದಾಗ ಜಾಗೃತ್ ಸ್ವಪ್ನ ಸುಷುಪ್ತಿಯನ್ನ ಅನುಭವಿಸುವಂತಹ ಆ ಜೀವಾತ್ಮನಿಗಿಂತ ಬೇರೆಯಾದ ಒಬ್ಬ ಸಾಕ್ಷಿ ಇದ್ದಾನೆ ಅಂತ ತೋರಿದಾಗ, ಆ ಸಾಕ್ಷಿಯ ದೃಷ್ಟಿಯಲ್ಲಿ ನಾವು ಶ್ರುತಿ ಕೊಡುವ ಲಕ್ಷಣವನ್ನ ಪರಿಶೀಲನೆ ಮಾಡಿದಾಗ ಶ್ರುತಿ ಸರಿಯಾಗಿ ಹೇಳ್ತಿದೆ. ಸಾಕ್ಷಿ ಸರ್ವವ್ಯಾಪಕನು, ಸಾಕ್ಷಿ ನಿತ್ಯನು, ಸಾಕ್ಷಿ ಏನು ಅಚಲನು, ಅಕರ್ತ ಭೋಕ್ತಾನು, ಅವಿಕ್ರೀನ್, ಎಲ್ಲ ಲಕ್ಷಣಗಳು ಸಾಕ್ಷಿಗೆ ಹೊಂದಿಕೆ ಆಗತ್ತೆ.
ಪ್ರತಿಬೋಧ ವಿದಿತಂ ಮತಂ ಅಮೃತತ್ವಂ ಹಿ ವಿಂದತೆ. ಈ ಮಂತ್ರದಲ್ಲಿ ಭಗವತ್ಪಾದರು ಸ್ಪಷ್ಟವಾಗಿ ಬರೆದಿದ್ದಾರೆ. ಆದ್ರಿಂದ ಸಾಕ್ಷಿ ಅನುಭವಗಮ್ಯನು, ನಮ್ಮ ನಿತ್ಯ ಅನುಭವದಲ್ಲಿ ಇರತಕ್ಕಂಥವನು ಸಾಕ್ಷಿ. ಅದನ್ನೇ ಶ್ರುತಿ ತೋರಿಸಿಕೊಟ್ಟಿರೋದ್ರಿಂದ ನಂಬಿಕೆಯಷ್ಟೇ ಇಲ್ಲಿ ಅಲ್ಲ, ಶ್ರದ್ಧೆಯಷ್ಟೇ ಕಾರಣ ಅಲ್ಲ, ಅನುಭವ ಅವಸಾನತ್ವಾತ್ ಇಹ ಪ್ರಮಾಣಂ. ಅನುಭವದಲ್ಲಿಯೇ ಸಿಗುವಂತಹ ವಿಷಯವನ್ನೇ ಶ್ರುತಿ ತೋರಿಸಿಕೊಟ್ಟಿದೆ. ಸರಿಯಾಗಿ ವಿಚಾರ ಮಾಡಿದರೆ, ಗುರುಗಳ ಮಾರ್ಗದರ್ಶನದಿಂದ ಚಿಂತನೆಯನ್ನು ಮಾಡಿದರೆ ಪ್ರತಿಯೊಬ್ಬರಿಗೂ ಇದನ್ನು ಹೌದು ಅಂತ ಒಪ್ಪಿಕೊಳ್ಳಲೇಬೇಕಾದ ಸಂಗತಿ. ಅದಕ್ಕೆ ಶಂಕರ ಭಗವತ್ಪಾದರು ಈ ಅದ್ವೈತ ಸಿದ್ಧಾಂತವನ್ನ ಸಾರ್ವತ್ರಿಕಾನುಭವ ಎಂಬುದಾಗಿ ಕರೆದಿದ್ದಾರೆ. ಸಾರ್ವತ್ರಿಕ ಅನುಭವ ಅಂದ್ರೇನು? ಎಲ್ಲ ಜನರಿಗೆ, ಎಲ್ಲ ಕಾಲದಲ್ಲಿ, ಎಲ್ಲ ಜಾಗದವರಿಗೆ ಒಂದೇ ತೆರನಾಗಿ ಗೋಚರ ಆಗೋ ಸತ್ಯ. ಕೆಲವೊಂದು ಸತ್ಯಗಳು ಒಂದೊಂದು ಕಾಲದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ತೆರನಾಗಿ ಕಾಣುವಂಥದ್ದು ಇರುತ್ತೆ. ಒಬ್ಬನು ಹೇಳ್ತಾನೆ ಸಮಾಧಿಯಲ್ಲಿ ಮಾತ್ರ ನನಗೆ ಗೋಚರವಾದ ಸತ್ಯ ಅಂತಾನೆ. ಮತ್ತೊಬ್ಬ ಹೇಳ್ತಾನೆ ಬೆಟ್ಟದಲ್ಲಿ ಕುಳಿತು ಧ್ಯಾನ ಮಾಡುವಾಗ ದೇವರೇ ಹೇಳಿರೋ ಸತ್ಯ ಅಂತ ಹೇಳ್ತಾನೆ. ಇದೆಲ್ಲ ವೈಯಕ್ತಿಕ ಅನುಭವಗಳು. ಒಬ್ಬನಿಗೆ ಒಂದು ದೇಶದಲ್ಲಿ ಒಂದು ರೀತಿಯ ಅನುಭವ ಆಗಿರ್ತದೆ, ಒಬ್ಬನಿಗೆ ಯಾವುದೋ ಒಂದು ಕಾಲದಲ್ಲಿ ಒಂದು ವಿಚಿತ್ರವಾದ ಅನುಭವ ಆಗಿರುತ್ತದೆ, ಒಬ್ಬನಿಗೆ ಅವನ ಏನು ಗಂಡಸೋ ಹೆಂಗಸೋ ಜಾತಿ ಮತ್ತೊಂದು ಆಶ್ರಯಿಸಿಕೊಂಡು ಅನುಭವಗಳಾಗಿರುತ್ತದೆ. ವೈಯಕ್ತಿಕ ಅನುಭವಗಳು ಒಂದು ದೇಶಕ್ಕೂ ಕಾಲಕ್ಕೂ ವ್ಯಕ್ತಿಗೂ ಸೀಮಿತ ಆದ ಅನುಭವಗಳು. ಇದು ಸತ್ಯವಲ್ಲ. ಸತ್ಯವಲ್ಲ ಅಂದ್ರೆ ಸೀಮಿತವಾದ ಸತ್ಯ ಅಂತಾನೆ ಕರಿಬೇಕು. ರಿಲೇಟಿವ್ ರಿಯಾಲಿಟಿ. ಅಬ್ಸಲ್ಯೂಟ್ ರಿಯಾಲಿಟಿ ಯಾವುದಪ್ಪ ಅಂದ್ರೆ, ಪಾರಮಾರ್ಥಿಕ ಸತ್ಯ ಯಾವುದು ಅಂದ್ರೆ, ಎಲ್ಲ ಕಾಲದಲ್ಲಿ, ಅದು ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಯಾವುದೇ ಯುಗದಲ್ಲಿರ್ಲಿ ಅನುಭವ ಒಂದೇ ಆಗಿರ್ಬೇಕು. ಎಲ್ಲ ಜಾಗಗಳಲ್ಲಿ, ಅದು ಅಮೆರಿಕವೋ, ಆಫ್ರಿಕವೋ, ಭಾರತವೋ, ಪಾಕಿಸ್ತಾನವೋ, ಯಾವ ದೇಶದಲ್ಲೇ ಆಗ್ಲಿ ಒಂದೇ ಅನುಭವ ಆಗಿರಬೇಕು. ಎಲ್ಲ ಮನುಷ್ಯರಲ್ಲಿ, ಸರ್ವಜನೀನ, ಬ್ರಾಹ್ಮಣ, ಕ್ಷತ್ರಿಯ, ಗಂಡಸು, ಹೆಂಗಸು, ಬಾಲಕ, ದೊಡ್ಡವನು, ಗಂಧರ್ವ, ಕಿನ್ನರ, ದೇವತೆ, ಯಾರೇ ಆಗಿರ್ಲಿ ಎಲ್ಲರ ಅನುಭವಗಳು ಒಂದೇ ತೆರನಾಗಿರ್ಬೇಕು. ಒಬ್ಬ ಆತ್ಮಜ್ಞಾನಿಯಾದವನು ನನ್ನ ಆತ್ಮಾನುಭವ, ಆತ್ಮಸ್ವರೂಪವನ್ನು ಹೇಳಿದಾಗ ಪ್ರತಿಯೊಬ್ಬರ ಅನುಭವಗಳು ಒಂದೇ ಆಗಿರಬೇಕು. ಒಂದೇ ಆಗಿರುತ್ತೆ. ಅದು ಸತ್ಯವಾದ ಸಾರ್ವತ್ರಿಕ ಅನುಭವ ಆಗಿದ್ರೆ ಆಗಿರುತ್ತೆ. ಅದನ್ನೇ ಶ್ರುತಿ ತೋರಿಸ್ತಾ ಇದೆ ನೋಡಿ. ಬ್ರಹ್ಮಸೂತ್ರದಲ್ಲಿ ತತ್ವ ಸಮನ್ವಯಾತ್ ಎನ್ನುವ ಸೂತ್ರದಲ್ಲಿ ಶಂಕರ ಭಗವತ್ಪಾದ ವಿಸ್ತಾರವಾದ ಭಾಷ್ಯ ಬರೆದಿದ್ದಾರೆ. ಆ ಸೂತ್ರದ ಅರ್ಥ ಏನಂದ್ರೆ, ಈ ಆತ್ಮನೇ ಜಗತ್ಕಾರಣನು ಮತ್ತು ಆತ್ಮನು ಶಾಸ್ತ್ರದಿಂದಲೇ ತಿಳಿಯಲ್ಪರುವನು ಎನ್ನುವಂತಹ ವಿಷಯವೇ ಸಮನ್ವಯ ಎಲ್ಲ ಉಪನಿಷತ್ ವಾಕ್ಯಗಳಲ್ಲಿಯೂ ಹೇಳಲ್ಪಟ್ಟಿದೆ. ಅಂದ್ರೆ ಎಲ್ಲ ಉಪನಿಷತ್ ವಾಕ್ಯಗಳು ಕೂಡ, ಅದು ಯಾಜ್ಞವಲ್ಕ್ಯ ದರ್ಶನವೋ, ಮುಂಡಕ ಋಷಿಯ ದರ್ಶನವೋ, ಕಠ ಋಷಿಯ ದರ್ಶನವೋ, ಯಾವುದೇ ಋಷಿಯ ದರ್ಶನ ಇರಲಿ, ಸತ್ಯವಾಗಿದ್ರೆ ಎಲ್ಲದಕ್ಕೂ ಒಂದೇ ಅರ್ಥ ಇರಬೇಕು. ಅದನ್ನೇ ಬ್ರಹ್ಮಸೂತ್ರ ಮಾಡಿರೋ ಕೆಲಸ. ಆ 10 ಉಪನಿಷತ್ತುಗಳು, ಗೀತೆ, ಇವುಗಳಲ್ಲೆಲ್ಲ ಹೇಳಿರುವ ಸತ್ಯ ಒಂದೇ ತೆರನಾದದ್ದು ಒಂದು ತೋರಿಸಿಕೊಟ್ಟಿದೆ. ಮೇಲ್ನೋಟಕ್ಕೆ ನಮ್ಗೆ ವಿಭಿನ್ನವಾಗಿ ಕಾಣಬಹುದು, ಆದ್ರೆ ಆಳವಾಗಿ ನೋಡಿದ್ರೆ ಗೊತ್ತಾಗುತ್ತೆ ಒಂದೇ ಸತ್ಯ, ಸಾರ್ವತ್ರಿಕ ಅನುಭವ. ಈ ತರ್ಕದಿಂದ ನಾವು ಗೋಚರ ಮಾಡಿಕೊಳ್ಳುವಂಥದ್ದು ಅವರವರ ಬುದ್ಧಿಗೆ ಅವರವರು ಕಂಡುಕೊಳ್ಳುವಂಥದ್ದು. ವೈಯಕ್ತಿಕ ಅನುಭವಗಳಿಗೂ ಬೆಲೆ ಇಲ್ಲ ಇಲ್ಲಿ. ಶ್ರುತಿ ತೋರಿಸಿಕೊಡುವ ಸಾರ್ವತ್ರಿಕ ಅನುಭವದ ಹಾಗೆಯೇ ನಮ್ಮ ಅನುಭವ ಇದ್ದರೆ, ಇಲ್ಲಿ ಅನುಭವ ಅನ್ನೋ ಶಬ್ದವನ್ನ ಬಹಳ ಎಚ್ಚರಿಕೆಯನ್ನು ಗಮನಿಸಬೇಕು. ನಮಗೊಂದು ಹೊಸ ಅನುಭವ ಆಗತ್ತೆ ಅಂತಲ್ಲ, ನಮ್ಮ ನಿತ್ಯದ ಅನುಭವದಲ್ಲಿ ಹಾಸುಹೊಕ್ಕಾಗಿರುವ ಸಾಕ್ಷಿಯ ಅರಿವು ಶ್ರುತಿ ತೋರಿಸಿಕೊಟ್ಟ ಆತ್ಮನಿಗೆ ಹೋಲಿಕೆಯಾಗುವುದರಿಂದ ಅದನ್ನ ಅರ್ಥ ಮಾಡಿಕೊಂಡವನು ಜ್ಞಾನಿಯಾಗ್ತಾನೆ. ಆದ್ದರಿಂದ ಹೇಳುವಂಥದ್ದು ಅಚಿಂತ್ಯ. ಬರೀ ಬುದ್ಧಿಯಲ್ಲಿ ಆತ್ಮನನ್ನು ಅರಿತುಕೊಳ್ತಕ್ಕಂಥದ್ದಲ್ಲ. ಅವಧೂತ ಗೀತೆಯಲ್ಲಿ ಬಹಳ ಸುಂದರವಾದ ಒಂದು ಮಾತು ಬರ್ತದೆ. ತ್ವದ್ವ್ಯಾತ್ರಯ ವ್ಯಾಪಕತಾ ಹತಾತೆ ಧ್ಯಾನೇನ ಚೇತಃ ಪರತಾ ಹತಾತೆ.
ಸ್ತುತ್ಯಾ ವಾಕ್ಪರತಾ ಹತಾತೆ ಕ್ಷಮಸ್ವ ನಿತ್ಯಂ ತ್ರಿವಿಧಾಪರಾಧಂ. ಅವಧೂತರು ಆ ಭಗವಂತನಲ್ಲಿ ಹೇಳ್ತಕ್ಕಂಥ ಮಾತು, ತ್ವದ್ಯಾತ್ರಯ ವ್ಯಾಪಕತಾ ಹತಾತೆ. ಹೇ ಭಗವಂತ, ಯಾತ್ರೆ ಮಾಡ್ಲಿಕ್ಕೆ ಹೊರಟೆ ನಾನು, ಸಪ್ತ ತೀರ್ಥಕ್ಷೇತ್ರಗಳಿಗೆ ಹೋದೆ, 4 ಧಾಮಗಳಿಗೆ ಹೋದೆ, ಅನೇಕ ತೀರ್ಥಕ್ಷೇತ್ರ ಯಾತ್ರೆ ಮಾಡಿದೆ ನಿನ್ನನ್ನು ದರ್ಶನ ಮಾಡಬೇಕು ಅಂತ. ಆದ್ರೆ ಶ್ರುತಿ ಪದೇ ಪದೇ ಹೇಳ್ತಾ ಇತ್ತು, ಸರ್ವವ್ಯಾಪಕನು ಪರಮಾತ್ಮನು ಸರ್ವಗತನು ಅಂತ ಹೇಳಿದ್ರೂ ನಾನು ಅದನ್ನ ಅರ್ಥ ಮಾಡಿಕೊಳ್ಳದೆ ನೀನು ಇಲ್ಲಿಲ್ಲ ಇನ್ನೆಲ್ಲೋ ಇದ್ದೀಯ ಅಂತ ಹುಡುಕ್ಲಿಕ್ಕೆ ಹೋಗಿ ಒಂದು ಅಪರಾಧ ಮಾಡಿದೆ, ಕ್ಷಮಿಸು ಸ್ವಾಮಿ. ಧ್ಯಾನ ಮಾಡ್ಲಿಕ್ಕೆ ಹೋಗಿ ನೀನು ಮನಸ್ಸಿಗೂ ಮೀರಿದವನು ಎನ್ನುವ ತತ್ವವನ್ನು, ಅಚಿಂತ್ಯನು ಎನ್ನುವ ತತ್ವಕ್ಕೆ ನಾನು ಅಪರಾಧ ಮಾಡಿದೆ. ಯಾಕೆ? ಧ್ಯಾನ ಮಾಡ್ತಾ ಮಾಡ್ತಾ ಒಂದು ದಿನ ನಾನು ಕಂಡುಕೊಳ್ತೇನೆ, ದೇವರನ್ನ ಧ್ಯಾನದಿಂದ ಕಂಡುಕೊಳ್ತೇನೆ, ಅದು ತಪ್ಪು. ಧ್ಯಾನ ಮಾಡ್ತಾ ಮಾಡ್ತಾ ಮನಸ್ಸು ಬುದ್ಧಿ ಶುದ್ಧವಾಗ್ತಾ ಸೂಕ್ಷ್ಮವಾಗ್ತಾ ಹೋದ ಹಾಗೆ ಆತ್ಮನೊಟ್ಟಿಗೆ ಸಂಸ್ಪರ್ಶವಾಗ್ತದೆ, ಆತ್ಮ ಅಲ್ಲಿ ಗೋಚರವಾಗ್ತಾನೆ ಅಂತ ಹೇಳುವುದು ಕೂಡ ಅಶಾಸ್ತ್ರೀಯ. ಅಥವಾ ಅತ್ಯಂತ ಚಿಂತನೆಯಲ್ಲಿ ರ್ಯಾಷನಲ್ ಥಿಂಕಿಂಗ್ ಅಲ್ಲಿ ನಾನು ಆತ್ಮನ ಅರಿತುಕೊಳ್ತೇನೆ, ಅದು ಸಾಧ್ಯ ಇಲ್ಲ. ಯಾಕೆ? ಮಾತು ಮನಂಗಳಿಂದ ತತ್ತ ಮೀರಿದ ಜ್ಯೋತಿ ಅದು. ಶ್ರುತಿ ಹೇಳ್ತಾ ಇದೆ ಅಚಿಂತ್ಯ. ಇನ್ನು ನೀನು ಸ್ತುತಿ ಮಾಡ್ಲಿಕ್ಕೆ ಹೊರಟೆ ನಾನು, ಭಗವಂತನ ಅನೇಕ ವಿಧವಾದ ಸ್ತುತಿಗಳನ್ನು ಮಾಡಿದೆ, ಆದ್ರೆ ಮಾತಿಗೂ ಮೀರಿದಂತಹ ನಿನ್ನನ್ನ ಯಾವ ರೀತಿ ಸ್ತುತಿಸ್ಲಿ ನಾನು? ಭಗವಂತನ ಸ್ತುತಿಸ್ಬೇಕು ಅಂದ್ರೆ ಮೌನವಾಗಿರಬೇಕು ಅಷ್ಟೆ. ಸದ್ದರ್ಶನ ಅಂತ ಗ್ರಂಥದಲ್ಲಿ ರಮಣರು ಹೇಳ್ತಾರೆ, ಹೇಗೆ ಸ್ತುತಿಸಿರ್ಲಿ ನಿನ್ನ? ಎಲ್ಲ ಸ್ತುತಿಗಳು ನಿನ್ನ ಆಶ್ರಯದಲ್ಲೇ ತೋರೋದ್ರಿಂದ ಯಾವ ಸ್ತುತಿ, ಯಾವ ರೀತಿ ಸ್ತುತಿಸಬೇಕು ನಿನ್ನ? ಈ 3 ತಪ್ಪು ಮಾಡದೆ ಅಂತ ಅವಧೂತ ಗೀತೆಯಲ್ಲಿ ಜ್ಞಾನಿಗಳು ಹೇಳ್ಕೊಂಡಿದ್ದಾರೆ, ನಮಗೆ ಮಾರ್ಗದರ್ಶನ ಮಾಡುವುದಕ್ಕೆ. ಹಾಗಂತ ಸ್ತುತಿಸಬಾರದೆ, ಧ್ಯಾನ ಮಾಡಬಾರದೆ, ಹಾಗಲ್ಲ ನೋಡಿ. ಅಂತಃಕರಣ ಶುದ್ಧಿಗೆ ಸಾಧನೆ ಮಾಡಬೇಕಾಗಿರುವಂಥದ್ದು ಒಪ್ಪುವುದೇ, ಆದ್ರೆ ಅದು ಪರಮಾರ್ಥ ಸತ್ಯವಲ್ಲ ಎಂಬುದು ನೆನಪಿಟ್ಟುಕೊಳ್ಬೇಕು. ಪರಮಾರ್ಥ ಸತ್ಯ ಅನ್ನೋದು ಯಥಾರ್ಥ ಜ್ಞಾನ, ಶ್ರುತಿಸಮ್ಮತವಾದ ಅನುಭವ ಅವಸಾನವಾಗಿರತಕ್ಕಂತಹ ಜ್ಞಾನವೇ ಸರಿಯಾದದ್ದು. ಅಚಿಂತ್ಯ ಅವಿಕಾರ್ಯೋಯಮುಚ್ಯತೆ. ಈ ಆತ್ಮನು ಅವಿಕಾರಿ, ಎಂದೆಂದೂ ವಿಕಾರವನ್ನ ಪಡೆಯದೆ ಒಂದೇ ತೆರನಾಗಿರತಕ್ಕಂಥವನು. ವಿಕಾರಗಳೆಲ್ಲ ಈ ಶರೀರಕ್ಕೆ, ಮನಸ್ಸಿಗೆ, ಬುದ್ಧಿಗೆ ಪ್ರತಿ ಕ್ಷಣವೂ ಬದಲಾಗ್ತಾ ಇರ್ತದೆ. ಬೆಳಿಗ್ಗೆ ಎದ್ದ ಬುದ್ಧಿ ಸಂಜೆ ಇಲ್ಲ, ಬೆಳಿಗ್ಗೆ ಎದ್ದ ಶರೀರದ ಸ್ವಾಸ್ಥ್ಯ ಸಂಜೆ ಇಲ್ಲ. ಅದು ಬದಲಾವಣೆ ಆದ ತಕ್ಷಣ ನಾವು ಬದಲಾಗ್ತಾ ಇರ್ತೇವೆ. ನಾವು ಯೋಚನೆ ಮಾಡೋದು ನಾನು ಶರೀರ, ನಾನು ಇಂದ್ರಿಯಗಳು, ನಾನು ಮನಸ್ಸು, ನಾನು ಬುದ್ಧಿ ಅಂತ ತಿಳ್ಕೊಂಡು ಅಜ್ಞಾನದಿಂದ ಶರೀರ ಏರುಪೇರಾದಾಗ ನಾವು ಏರುಪೇರಾಗ್ತಾ ಇರ್ತೇವೆ, ಮನಸ್ಸು ಏರುಪೇರಾದ್ರೆ ನಾವೇ ಏರುಪೇರಾದೇವೆ ಅಂತ ಭಾವಿಸಿಕೊಳ್ತೇವೆ. ಅಲ್ಲ, ಜ್ಞಾನಿ ಏನ್ ಮಾಡ್ತಾನೆ? ಇದೆಲ್ಲದಕ್ಕಿಂತ ಬೇರೆಯಾದ ಆತ್ಮನನ್ನ ಕಂಡುಕೊಂಡು ಅದರಲ್ಲಿಯೇ ತಾದಾತ್ಮ್ಯವನ್ನು ಪಡ್ಕೊಂಡಿರೋದ್ರಿಂದ ಈ ಅಲುಗಾಟಗಳ ಆದ್ರೂ ಸ್ಥಿತ ಪ್ರಜ್ಞಸ್ಯ ಕಾ ಭಾಷಾ, ತನ್ನ ಮನದಾಟಗಳ ತಾನೇ ನೋಡು ತನಗುವ, ತನ್ನೊಳಗೆ ತಾನಿರ್ವರಾದವರು ಬಾಳ್ವ, ಚಿನ್ಮಾತ್ರವನು ಬೇರೆ ಬಗೆದು ಜಾನಿಪ ಚತುರ, ಧನ್ಯತೆಯ ಕಂಡವನು ಮಂಕುತಿಮ್ಮ. ತನ್ನ ಮನದಾಟಗಳ ತಾನೇ ನೋಡು ತನಗುವ, ತನ್ನೊಳಗೆ ತಾನಿರ್ವರಾದವಳು ಬಾಳ್ವ. ಹೊರಗೆ ಲೋಕಾಸಕ್ತಿ ಒಳಗೆ ಸಕಲ ವಿರಕ್ತಿ, ಹೊರಗೆ ಕಾರ್ಯಧ್ಯಾನ ಒಳಗುದಾಸೀನ, ಹೊರಗೆ ಸಂಸಾರದ ಭಾರ ಒಳಗದರ ತಾತ್ಸಾರ, ವರಯೋಗ ಸೂತ್ರವಿದು ಮಂಕುತಿಮ್ಮ. ಅದು ಯಾವ ತನಗೆ ಸ್ಪಷ್ಟವಾಗಿದೆಯೋ ಬದುಕಿನ ಏರುಪೇರುಗಳಲ್ಲಿ ತನ್ನ ಮನಸ್ಸನ್ನ ಶಾಂತಗೊಳಿಸಿಕೊಳ್ಳಲ್ಲ. ಯಾರು ಇದೇ ಸತ್ಯವಾಗಿದೆಯೋ
ಈ ದೇಹ, ಈ ಪ್ರಪಂಚ, ಈ ಮನಸ್ಸು, ಬುದ್ಧಿ ಇಷ್ಟೇ ಪ್ರಪಂಚ ಅಂತ ಭಾವಿಸಿಕೊಂಡಿದ್ದಾನೋ ಅದಕ್ಕಿಂತ ಬೇರೆಯಾದ ಚಿನ್ಮಾತ್ರವನ್ನು ಬೇರೆ ಬಗೆದು ಜಾನಿಪ ಚತುರನಾಗಿಲ್ವೋ ಅವನಿಗೆ ದುಃಖದಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಶಾಶ್ವತ ಪರಿಹಾರ ಒಂದೇ, ಆ ಬೇರೆಯಾಗಿರುವ ಆತ್ಮಾನುಸಂಧಾನವನ್ನು ಮಾಡಿಕೊಳ್ತಾ ಬಿಡಿಸಿಕೊಳ್ಬೇಕು ನಾವು. ಮುಳ್ಳಿನ ಬೇಲಿಯ ಮೇಲೆ ಬಿದ್ದ ಬಟ್ಟೆಯೊಂದನ್ನ ಎಷ್ಟು ನಿಧಾನಕ್ಕೆ ಕೂರ್ವವಧಾನಂ ಮಹದವಧಾನಂ ಬಿಡಿಸಿಕೊಳ್ತೇವೋ ಹಾಗೆ ಈ ಆತ್ಮನನ್ನ ಅನಾತ್ಮದಿಂದ ಬಿಡಿಸಿಕೊಂಡು ಆತ್ಮದಲ್ಲಿ ತಾದಾತ್ಮ್ಯವನ್ನು ಪಡೆದುಕೊಳ್ಳುವ ಅಭ್ಯಾಸವನ್ನ ಮಾಡಿದವನಿಗೆ ಜೀವನ ಒಂದು ಆಟ. ಇಟ್ ಬಿಕಮ್ಸ್ ಎ ಫ್ರೆಂಡ್ಲಿ ಮ್ಯಾಚ್. ಈಗ ನಮಗೆ ಇಟ್ ಇಸ್ ಎ ಸೀರಿಯಸ್ ಗೇಮ್. ಬದುಕಿನಲ್ಲಿ ಏನೇ ನಡೀತಿದ್ರು ನನಗೇ ನಡೀತಾ ಇದೆ ಎಂದು ಭಾವಿಸಿಕೊಳ್ತಿದ್ದೇವೆ ನಾವು. ಒಬ್ರು ಅವಮಾನ ಮಾಡಿದ್ರೆ ನನಗೇ ಅವಮಾನ ಮಾಡಿದ್ರು, ಏನೋ ಹೆಚ್ಚು ಕಡಿಮೆ ಲಾಭ ನಷ್ಟ ಆಯ್ತು, ನನಗೇ ನಷ್ಟ ಆಯ್ತು, ಲಾಭ ಆಯ್ತು. ನಿನಗೆ ಏನೇನು ಆಗಿಲ್ಲ, ಏನೇನು ಆಗುವುದೂ ಇಲ್ಲ. ಆಗುವಿಕೆ ಎಲ್ಲ ವಿಕಾರಗಳಿಗೆ ನೀನು ಸಾಕ್ಷಿ. ಪದೇ ಪದೇ ಪೌನಃ ಪುಂಡೇನ ಶ್ರವಣಂ ಕುರ್ಯಾತ್. ಪುನಃ 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 ಇದನ್ನು ಚಿಂತನೆ ಮಾಡಬೇಕು. ಆ ಬುದ್ಧಿಯಲ್ಲಿ ಶರೀರಾದಿಗಳ ಅಭಿಮಾನ ಎಷ್ಟು ದೃಢವಾಗಿ ನಿಂತಿದೆಯೋ ಅಷ್ಟೇ ದೃಢ, ಅದಕ್ಕಿಂತ ಹೆಚ್ಚು ದೃಢವಾಗಿ ಆತ್ಮನ ತಾದಾತ್ಮ್ಯ ನಮಗೆ ಬರಬೇಕು. ಹೇಗೆ ಬೆಳಿಗ್ಗೆ ಎದ್ದ ತಕ್ಷಣ ನಮಗೆ ನಾನು ಗಂಡಸು ಅಂತ ಮೆಡಿಟೇಷನ್ ಮಾಡುವ ಅವಶ್ಯಕತೆ ಇರಲ್ಲ. ಅಯ್ಯೋ ಇವತ್ತು ನಾನು ಗಂಡಸಾಗಿದ್ದೇನೋ ಹೆಂಗಸಾಗಿದ್ದೇನೋ ಅಂತ ಡೌಟ್ಫುಲ್ ಆಗಿರತ್ತ? ಇಲ್ಲ, ನಾನು ಗಂಡು, ನಾನು ಅಂಥವನು, ನಾನು ಇಂಥವನು, ಎಷ್ಟು ಸಹಜ. ರಾತ್ರಿ ಯಾರೋ ಬಡಿದೆಬ್ಬಿಸಿ ನೀನ್ ಯಾರು ಅಂದ್ರೆ ಪಟ ಅಂತ ಒಂದು 10 ವಾಕ್ಯ ಹೇಳ್ತೇವೆ, ನಾನು ಇಂಥವನು ಅಂತ. ಆದ್ರೆ ಆತ್ಮನ ಅಭಿಮಾನ ಇಲ್ಲ ನಮಗೆ. ಯಾಕೆ? ಮರೆತೇ ಹೋಗ್ಬಿಟ್ಟಿದ್ದೇವೆ. ನಾವು ನೆನಪು ಮಾಡಿಸಿಕೊಳ್ಳುವುದಷ್ಟೇ ಅಲ್ಲ, ಅದನ್ನ ಪದೇ 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 ನೆನಪು ಮಾಡಿಕೊಳ್ಳಬೇಕು. ಎಲ್ಲಿಯ ತನಕ ನಮ್ಮ ಮನಸ್ಸು ಬುದ್ಧಿ ಶರೀರಾದಿಗಳ ಅಭಿಮಾನಕ್ಕೆ ಬಿಡಲ್ಪಟ್ಟು ಆತ್ಮದಲ್ಲಿಯೇ ದೃಢವಾದಂತಹ ನಿಷ್ಠೆಯನ್ನು ಪಡೆಯುವುದಿಲ್ಲವೋ ಅಲ್ಲಿಯ ತನಕ ಶ್ರವಣ ಮನನ ನಡೀತಾ ಇರಬೇಕು. ಭಗವದ್ಗೀತೆ ಒಮ್ಮೆ ಓದಿಬಿಟ್ಟೆ, ಉಪನಿಷತ್ತೊಮ್ಮೆ ಕೇಳಿಬಿಟ್ಟೆ ಸಾಕಾಗಲ್ಲ. ಆತ್ಮನೇ ನಾನು, ಸರ್ವವ್ಯಾಪಕನು ನಾನು, ಅವಿಕಾರಿಯು ನಾನು, ನಿಷ್ಕ್ರಿಯನು ನಾನು, ಆನಂದ ಸ್ವರೂಪನು ನಾನು ಎಂಬ ಭಾವ ಅತ್ಯಂತ ಸಹಜವಾಗಬೇಕು. ಶರೀರಾದಿ ಭಾವಗಳು ಒಮ್ಮೊಮ್ಮೆ ಬಂದು ಹೋಗ್ಬೇಕು. ನಾನು ಶರೀರ, ಹೌದಾ, ಒಮ್ಮೆ ಶರೀರ ಅಂತ ಭಾವಿಸಿಕೊಂಡಿದ್ದೆ, ಒಮ್ಮೊಮ್ಮೆ ಬರುತ್ತೆ. ಹೀಗೆ ಆಗಬೇಕೆ ಹೊರತು DVG ಹೇಳುವ ಹಾಗೆ ಈಗ ನಾವು ಮನೆಯಲ್ಲಿ ಇದ್ಕೊಂಡು ಆಗಾಗ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇರ್ತೇವೆ. ಆದ್ರೆ ಹೇಗಾಗ್ಬೇಕು ನಮ್ಮ ಜೀವನ ಅಂದ್ರೆ ದೇವಸ್ಥಾನದಲ್ಲಿ ಇದ್ಕೊಂಡು ಆವಾಗ ಮನೆಗೆ ಬರ್ತಾ ಇರ್ಬೇಕು ಅಂತ ಹೇಳ್ತಾರೆ. ಹಾಗೆ ಆತ್ಮದ ಭಾವದಲ್ಲಿ ಇದ್ದುಕೊಂಡು ಆವಾಗ ಶರೀರದ ಭಾವಕ್ಕೆ ಬಂದು ಹೋಗ್ತಿದ್ರೆ ತೊಂದರೆ ಇಲ್ಲ. ಶರೀರ ಭಾವದಲ್ಲೇ ಇದ್ದುಕೊಂಡು ಆವಾಗ ಆತ್ಮದ ಭಾವ ಬಂದು ಹೋಗ್ತಿದ್ರು ಒಳ್ಳೇದಾಗ್ತದೆ. ಅದ ನಮ್ಮದೆಂತ ಪರಿಸ್ಥಿತಿ ಅಂದ್ರೆ ಶರೀರ ಭಾವದಲ್ಲೇ ಇದ್ದುಬಿಟ್ಟು ನಾನು ಆತ್ಮ ಅನ್ನೋದು ಸಂಪೂರ್ಣ ಮರೆತು ಬಿಟ್ಟಿದ್ದೇವೆ. ಇದು ಪ್ರಮಾದ. ಈಗ ದೈವಾನುಗ್ರಹದ ನಮ್ಮ ಕಿವಿಯ ಮೇಲೆ ಬಿದ್ದಿದೆ. ಮತ್ತೆ ವಿಚಾರ ಮಾಡೋಣ, ಇದನ್ನ ದೃಢವಾಗಿ ನಮ್ಮ ಜೀವನದಲ್ಲಿ ತಂದುಕೊಳ್ಳೋಣ. ಇದೇ ಶಾಶ್ವತ ಪರಿಹಾರ ಜೀವನದ ಎಲ್ಲ ಸಮಸ್ಯೆಗಳಿಗೆ, ಆತ್ಮವಿಚಾರ. ಇಲ್ಲಿಗೆ ಭಗವಂತ ಕೊಟ್ಟಂತಹ ಉಪದೇಶ 25ನೇ ಶ್ಲೋಕದವರೆಗೆ ಆತ್ಮವಿಚಾರ ಮುಗಿಯಿತು. ಇನ್ನು ಮುಂದೆ 3 ಶ್ಲೋಕದಲ್ಲಿ ಅಭ್ಯುಪೇತ್ಯವಾದವನ್ನು ತೆಗೆದುಕೊಳ್ತಾನೆ. ಅಭ್ಯುಪೇತ್ಯವಾದ ಅಂದ್ರೆ ಲೆಟಸ್ ಟೇಕ್ ಅಂತ ಹೇಳ್ತೇವಲ್ಲ ಹಾಗೆ. ಜೀವನದಲ್ಲಿ ಕೆಲವೊಂದು ಸಿದ್ಧಾಂತಗಳು ನಮ್ಮ ಒಪ್ಪಿಗೆ ಇರೋಲ್ಲ. ಬೇರೆ ಪಕ್ಷದವರು, ನೈಯಾಯಿಕರು, ಚಾರ್ವಾಕರು, ಬೌದ್ಧರು ಆ ಪಕ್ಷದಿಂದ ವಾದ ಮಾಡ್ತಾ ಇರ್ತಾರೆ. ಅದು ಸಿದ್ಧಾಂತಿಗಳ ಪಕ್ಷವಲ್ಲ, ಏನು ಪ್ರತಿಪಕ್ಷಗಳದ್ದು. ಅವರ ಸಿದ್ಧಾಂತವನ್ನ ಒಪ್ಪಿಕೊಂಡ್ರೂ ಕೂಡ ನೀನು ದುಃಖ ಮಾಡಬಾರದು ಅಂತ ಹೇಳ್ತಾನೆ. ಅದಕ್ಕೆ ಅಭ್ಯುಪೇತ್ಯವಾದ ಎಂಬುದಾಗಿ ಕರೀತಾರೆ. ಆ ದೃಷ್ಟಿಕೋನ ಇಟ್ಟುಕೊಂಡು 3 ಶ್ಲೋಕವನ್ನು ಹೇಳ್ತಾನೆ ಅವನು. ಅಥ ಅಂತ ಶುರುವಾಗ್ತದಲ್ಲ, ಹೊಸ ಟಾಪಿಕ್ ಅಂತ ಅರ್ಥ. ಅದರಿಂದ ಹೊಸ ಟಾಪಿಕ್ 3 ಶ್ಲೋಕಗಳಲ್ಲಿ ಹೇಳಿ ತದನಂತರ ಆತ್ಮವಿಚಾರವನ್ನೇ 2 ಶ್ಲೋಕದಲ್ಲಿ ಪರಿಸಮಾಪ್ತಿ ಮಾಡ್ತಾ ಮತ್ತೆ ಧರ್ಮದ ದೃಷ್ಟಿ ಇಟ್ಕೊಂಡು, ಸ್ವಧರ್ಮದ ದೃಷ್ಟಿ ಇಟ್ಕೊಂಡು ನೀನು ಯುದ್ಧ ಮಾಡಬೇಕು ಅಂತ ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾ ಕರ್ಮಯೋಗ ಮತ್ತು ಸ್ಥಿತಪ್ರಜ್ಞ ಲಕ್ಷಣ ಮುಂತಾದ ವಿಷಯಗಳು ಬರುತ್ತೆ. ಇಷ್ಟು ದಿನಗಳ ನಮ್ಮ ಚಿಂತನೆ
ಕೆಲವರಿಗೆ ಸ್ವಲ್ಪ ಕಠಿಣ ಅನ್ಸಿರಬಹುದು, ಆದ್ರೆ ಕೇಳಲೇಬೇಕಾದದ್ದು, ಚಿಂತನೆ ಮಾಡಲೇಬೇಕಾದದ್ದು. ಮತ್ತೆ ಪುನಃ 13ನೇ ಅಧ್ಯಾಯದಲ್ಲಿ ಇದೇ ವಿಚಾರಗಳು ಜಾಸ್ತಿ ಒತ್ತು ಕೊಡಲ್ಪಟ್ಟಿದೆ. ಅಲ್ಲಿಯ ತನಕ ಅತ್ಯಂತ ಸರಳವಾದ ಸಾಧನೆಗೆ ಸಂಬಂಧಪಟ್ಟ ವಿಷಯಗಳು ಬರುವುದರಿಂದ ನಾವು ಮುಂದಿನ ಸೋಮವಾರ ಮತ್ತೆ ಭಗವದ್ಗೀತೆಯ ಚಿಂತನೆಗೆ ಭೇಟಿಯಾಗೋಣ. ನಂತರ ಶುಕ್ರವಾರ ಉಪನಿಷತ್ ತರಗತಿ ವಿಕಸನ ಬಳಗದವರಂತೂ ಇದ್ದೇ ಇದೆ. ಹೀಗೆ ನಮ್ಮ ಈ ವಾರದಲ್ಲಿ 2 ಭಗವದ್ಗೀತೆ ತರಗತಿ, 1 ಉಪನಿಷತ್ ತರಗತಿಯನ್ನ ನಮ್ಮ ದೇವಸ್ಥಾನದ ಪುನರ್ ಪ್ರತಿಷ್ಠೆ ಆಗುವ ತನಕ ಮಾಡ್ತಾ ಮುಂದೆ ನಾವು ನಿರಂತರ ಮಾಡ್ಲಿಕ್ಕೆ ಆದ್ರೆ ಭಗವದ್ ಅನುಗ್ರಹದಿಂದ ಮಾಡೋಣ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.